ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತ ದೇವ ಮಂದಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಸ್ವಾಗತಿಸುತ್ತೇನೆ. ದೇವರು ಬೆಳಗಿನ ಜಾವದಲ್ಲಿ ನಮಗೆ ಕರ್ತನ ಸನ್ನಿಧಾನಕ್ಕೆ ಬರುವಂತ ಕೊಟ್ಟದ ಕೃಪೆಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆಗಾರನು ಬರೆದಂತ ಕೀರ್ತನೆ 37ನೇ ಅಧ್ಯಾಯ 1-6 ವಚನಗಳ ತನಕ. 1-6 ವಚನಗಳ ತನಕ. ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಕೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗನೆ ಒಣಗಿ ಹೋಗುವರು, ಸೊಪ್ಪಿನ ಪಲ್ಲದಂತೆ ಬಾಡಿ ಹೋಗುವರು. ಯೆಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಹಿರಿಯರಾದಂತ ಇಲ್ಲಿ ನಮ್ಮವರು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವರು ನಮಗೋಸ್ಕರ ಪ್ರಾರ್ಥನೆಯನ್ನ ಮಾಡಬೇಕೆಂತ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಕೇಡು ಗಂಡಾಂತರದಿಂದ ತಪ್ಪಿಸಿ ಮರಣಕರವಾದ ವ್ಯಾಧಿ ಮರಣದಿಂದ ತಪ್ಪಿಸಿ ನಮ್ಮನ್ನು ರಕ್ಷಿಸುತ್ತಾ ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ಕಾಯುತ್ತಾ ಬಂದಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ರಾಜ, ಹೌದು ಕರ್ತನೆ, ನೀನು ಪಾಪಗಳನ್ನು ಕ್ಷಮಿಸುವ ಆತನು, ನಮ್ಮನ್ನು ಸರಿಪಡಿಸಿ ನಿನ್ನ ಸಾನ್ನಿಧ್ಯಕ್ಕೆ ಬರಮಾಡುವುದು ಆತನು ನೀನೇ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಸರ್ವಶಕ್ತನು ನೀನೆ, ಸರ್ವೋತ್ತಮನೇ, ಸರ್ವ ಸೃಷ್ಟಿಗೆ ಯಜಮಾನನೇ, ನಿನ್ಗೆ ಸ್ತೋತ್ರಪ್ಪ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆಯಲ್ಲಿ ನೋಡುವಂತೆ, ಮುಂಜಾನೆಯನ್ನು ಕಾಣುವಂತೆ, ಹೊಸ ದಿನವನ್ನು ನೋಡುವಂತೆ ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದೆಯಲ್ಲಪ್ಪ, ನಿನಗೆ ಸ್ತೋತ್ರಪ್ಪ. ಈ ಸಭೆಗಾಗಿ ಸ್ತೋತ್ರ, ಸಭೆಯ ಪಾಲಕರಿಗಾಗಿ ಸ್ತೋತ್ರ, ಸಭಿಕರಿಗಾಗಿ ಸ್ತೋತ್ರಪ್ಪ. ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಕೊಂಡಾಡುವಾಗ, ನಿನ್ನನ್ನು ಘನಪಡಿಸುವಾಗ ನೀನು ಇಳಿದು ಬರುತ್ತೆ ಕರ್ತನೆ, ನಿನಗೆ ಸ್ತೋತ್ರ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿ ನನ್ನ ಹೆಸರೆತ್ತಿ ಪ್ರಾರ್ಥಿಸುತ್ತದೆ, ಅಲ್ಲಿ ನಾನು ಇರುತ್ತೇನೆಂದು ವಾಗ್ದಾನ ಮಾಡಿದ ಆತನೇ. ವಾಗ್ದಾನ ಮಾಡಿರಲು ನಂಬಿಗಸ್ತನಾಗಿರುವ ಆತನೇ, ನಿನಗೆ ಸ್ತೋತ್ರ. ನಮ್ಮ ಮಧ್ಯೆ ಇಳಿದು ಬಂದಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನೇ, ಒಡೆಯನೇ, ನಿನ್ಗೆ ಸ್ತೋತ್ರ. ಈ ಸಭೆಯನ್ನು ಅಭಿವೃದ್ಧಿಪಡಿಸು ರಾಜ. ಎಲ್ಲರೂ ಎಚ್ಚರಿಕೆಯಿಂದ ನಿನ್ನ ಬರೋಣಕ್ಕಾಗಿ ಕಾದಿರುವಂತೆ, ನಿನಗಾಗಿ ಜೀವಿಸುವಂತೆ ಸರ್ವಶಕ್ತನಾದ ನೀನು ಪ್ರತಿ ಒಬ್ಬೊಬ್ಬರನ್ನು ಅಭಿಷೇಕಿಸು, ಆಶೀರ್ವದಿಸು ಕರ್ತನೆ. ನೀನು ಒಳ್ಳೆಯವನು ಕರ್ತನೆ, ಕನಿಕರವುಳ್ಳ ದೇವರು, ದಯೆಯುಳ್ಳ ದೇವರು ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಈವರೆಗೂ ನಡೆಸಿದ್ದಿ, ಈವರೆಗೂ ಕಾಯ್ದು ಕಾಪಾಡಿದ ನನ್ನೊಡೆಯನೆ, ಮುಂದಿನ ದಿನಮಾನಗಳಲ್ಲಿಯೂ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮನ್ನು ಕೈ ಹಿಡಿದು ನಡೆಸು ಒಡೆಯ.
ನಿನ್ನ ಚಿತ್ತದಂತೆ ನಮ್ಮನ್ನು ಕಾಯ್ದು ಕಾಪಾಡು ಸ್ವಾಮಿ. ನಿನ್ನ ಎರಡನೇ ಬರೋಣಕ್ಕಾಗಿ ಕಾದಿರುವಂತೆ ನಿನ್ನ ಆತ್ಮನ ಸಹಾಯವನ್ನು ದಯಪಾಲಿಸು ಅಪ್ಪ. ನಿನ್ಗೆ ಸ್ತೋತ್ರಪ್ಪ, ಸ್ತೋತ್ರ ರಾಜ, ಸ್ತೋತ್ರ. ಸರ್ವಶಕ್ತನೇ ನಿನ್ಗೆ ಸ್ತೋತ್ರ. ಇಮ್ಮಾನುವೇಲನೇ ನಿನ್ಗೆ ಸ್ತೋತ್ರ. ಎಬಿನೀಜರನೇ, ಎಲ್ ಶಡಾಯ್ ದೇವರೇ ನಿನ್ಗೆ ಸ್ತೋತ್ರ ಕೊಡ್ರೆ. ಸ್ತೋತ್ರಪ್ಪ. ನೀನು ಮಾಡಿದ ಪ್ರತಿಯೊಂದೊಂದು ಮಹೋಪಕಾರಗಳಿಗಾಗಿ ಸ್ತೋತ್ರ. ನಿನ್ನ ಕೃಪೆಯಿಂದಲೇ ನಾವು ಬಾಳಿ ಬದುಕ್ತಾ ಇದ್ದೇವೆ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಸಭೆಗಾಗಿ ಸ್ತೋತ್ರ ಕರ್ತನೆ. ಸಭಿಕರು ಒಟ್ಟಾಗಿ ಸೇರಿ ನಿನ್ನನ್ನು ಸ್ತುತಿಸುವಂತೆ ಸಭಿಕರನ್ನು ಕರೆತರ ಸ್ವಾಮಿ. ನಿನ್ನಾಮ ಮಹಿಮೆ ಪಡಿಸುವಂತೆ, ನಿನಗಾಗಿ ಜೀವಿಸುವಂತೆ ಕಾರ್ಯ ಮಾಡು ಕರ್ತನೆ. ನಿನ್ಗೆ ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ಪ್ರತಿ ಒಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವದಿಸು. ಸಭೆಯ ಪಾಲಕರು ಮುಂಜಾನೆ ಎದ್ದು ನಿನಗಾಗಿ ಎದುರುಗೊಳ್ಳುವಾಗ, ನಿನ್ನ ದರ್ಶನಕ್ಕಾಗಿ ಕೂತಿರುವಾಗ ಕರ್ತನೆ ನಿನ್ನ ದರ್ಶನ ಕೊಡು ಸ್ವಾಮಿ. ಈ ಸಭೆಗೆ ನಿನ್ನ ದರ್ಶನ ಕೊಡು. ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸು. ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು. ಪ್ರತಿ ಒಂದೊಂದು ಕುಟುಂಬಕ್ಕೆ ಸಲ್ಲತಕ್ಕವರು ಎಲ್ಲರನ್ನು ಕರ್ತನೆ ನಿನ್ನ ಆಶೀರ್ವಾದ ಮಾಡಿ ನಡೆಸಪ್ಪ. ಹೀಗೆ ಕರ್ತನೆ ನಮ್ಮೆಲ್ಲರನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುತ್ತ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ವಂದನೆಗಳನ್ನ ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಾನು ಹಾಡಲಿಕ್ಕೆ ಹೋಗುವಂತನಾಗಿದ್ದೇನೆ. ನಿನ್ ಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ಒಪ್ಪಿಸಿಕೊಟ್ಟು. ನಿನ್ ಯಾತ್ರೆಯ ಚಿಂತೆಯನು ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ನಿಂಬು ಯಾತ್ರೆಯ ಚಿಂತೆಯನು ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ಭಯವು ಏತಕ್ಕೆ, ಸಂದೇಹವೇತಕ್ಕೆ, ಭಯವು ಏತಕ್ಕೆ, ಸಂದೇಹವೇತಕ್ಕೆ, ಕರ್ತನಿರುವಲ್ಲಿ ಚಿಂತೆಯೇತಕ್ಕೆ, ಕರ್ತನಿರುವಲ್ಲಿ ಚಿಂತೆಯೇತಕ್ಕೆ. ನಿಂಬು ಯಾತ್ರೆಯ ಚಿಂತೆಯನು ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ಯೇಸುವಿನೊಡನೆ ಮುಂದೆ ಸಾಗು ನೀ, ಸಂದೇಹ ಪಡದೆ ಆತನ ನಂಬು ನೀ. ಬೆಟ್ಟದಂತೆ ಕಷ್ಟ ಬಂದರು ಯೇಸು ಇರುವನು, ನೀನೇಸುವ ನೋಡು. ಬೆಟ್ಟದಂತೆ ಕಷ್ಟ ಬಂದರು ಯೇಸು ಇರುವನು, ನೀನೇಸುವ ನೋಡು.
ನಿನ್ಗೂ ಯಾತ್ರೆಯ ಚಿಂತೆಯನು ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ನಿನಗಾದ ಸ್ಥಿತಿಗೆ ಬೆರಗಾಗುತ್ತಿದ್ದರು, ದಿಕ್ಕು ಕಾಣದೆ ನೀನು ದೆಸೆಗೆಟ್ಟಿರಲು, ನಿಂತದಂತೆ ನಿನ್ನಲ್ಲೇ ಇರುವ ಯೇಸುವ ನೋಡು, ನೀನೇಸುವ ನೋಡು. ಚಿಂತೆಯಂತೆ ನಿನ್ನಲ್ಲೇ ಇರುವ ಯೇಸುವ ನೋಡು, ನೀನೇಸುವ ನೋಡು. ನಿನ್ಗೂ ಯಾತ್ರೆಯ ಚಿಂತೆಯನು ಪಿಸಿ ನಿಶ್ಚಿಂತನಾಗಿರು. ಕತ್ತಲು ನಿನ್ನನ್ನು ಕವಿದುಕೊಂಡಿರಲು, ದಿಕ್ಕು ಕಾಣದೆ ನೀನು ದೆಸೆಗೆಟ್ಟಿರಲು, ಜ್ಯೋತಿಯಂತೆ ನಿನ್ನಲ್ಲೇ ಇರುವ ಯೇಸುವ ನೋಡು, ನೀನೇಸುವ ನೋಡು. ಜ್ಯೋತಿಯಂತೆ ನಿನ್ನಲ್ಲೇ ಇರುವ ಯೇಸುವ ನೋಡು, ನೀನೇಸುವ ನೋಡು. ನಿನ್ಗೂ ಯಾತ್ರೆಯ ಚಿಂತೆಯನು ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ಭಯವು ಏತಕ್ಕೆ, ಸಂದೇಹವೇತಕ್ಕೆ, ಭಯವು ಏತಕ್ಕೆ, ಸಂದೇಹವೇತಕ್ಕೆ, ಕರ್ತನಿರುವಲ್ಲಿ ಚಿಂತೆಯೇತಕ್ಕೆ, ಕರ್ತನಿರುವಲ್ಲಿ ಚಿಂತೆಯೇತಕ್ಕೆ. ನಿನ್ಗೂ ಯಾತ್ರೆಯ ಚಿಂತೆಯನು ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಬೆಳಗಿನ ಜಾವದಲ್ಲಿ ಮತ್ತೊಮ್ಮೆ ಕೂಡಿ ಬಂದಿರುವಂತಹ ದೇವರ ಮಂದೆಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುತ್ತೇನೆ. ಮೊದಲನೇದಾಗಿ ನಿನ್ನೆ ದಿನ ನಮ್ಮ ಈ ಕಾರ್ಯಕ್ರಮವನ್ನ ನಾನು ನಡೆಸಲಿಕ್ಕೆ ಆಗ್ಲಿಲ್ಲ. ಕಾರಣ ನನ್ನ ತಡರಾತ್ರಿ 10 ಗಂಟೆ ಸುಮಾರಿಗೆ ನನ್ನ ಚಿಕ್ಕಮ್ಮನ ಮಗಳು ಬೆಂಗಳೂರಲ್ಲಿ ತೀರ್ಕೊಂಡು, ಸುದ್ದಿ ಕೇಳಿದ ತಕ್ಷಣ ನಾವು ಅಲ್ಲಿಗೆ ಅವಸರವಾಗಿ ಹೋಗಿ ಮುಟ್ಟಿ ಅವರ ಪರಿಸ್ಥಿತಿಗಳಲ್ಲಿ ನಾವು ಜೊತೆಯಾಗಿದ್ದುಕೊಂಡು ಇಲ್ಲಿಂದ ಅವ್ರದ್ದೆಲ್ಲ ವ್ಯವಸ್ಥೆ ಮಾಡಿ ನಮ್ಮ ಸ್ವಂತ ಊರಿಗೆ ಕಾಮಗೆರೆಗೆ ಕಳಿಸ್ಕೊಡುವ ತನಕ ಬೆಳಗ್ಗೆ 2-3 ಗಂಟೆ ಆಗೋಯ್ತು. ಆ ಒಂದು ಇದರಲ್ಲಿ ಇಡೀ ಕುಟುಂಬವೇ ದುಃಖದಲ್ಲಿದ್ದರಿಂದ ನಾನು ನಿನ್ನೆ
ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕಾಗ್ಲಿ, ಅದಕ್ಕೋಸ್ಕರ ನಾನು ವಿಷಾದಿಸ್ತೇನೆ. ದೇವರು ಎಲ್ಲಾ ರೀತಿಯಲ್ಲಿ ನನ್ನ ಆ ಒಂದು ಕಾರ್ಯದಲ್ಲಿ ನಮ್ಮ ಕುಟುಂಬದ ಜೊತೆಲಿದ್ದು, ಒಂದು ಬಳಗದವ್ರ ಜೊತೆಲಿದ್ದು ಎಲ್ಲವೂ ಸುಲಲಿತವಾಗಿ ಆಯಿತು. ದೇವರು ನಮ್ಗೆ ಸ್ತೋತ್ರವಾಗಲಿ. ದೇವರು ತನ್ನ ಮಕ್ಕಳಿಗೆ ಎಲ್ಲಾ ಸಮಯದಲ್ಲಿಯೂ ಹತ್ತಿರವಿದ್ದು ಕಾಪಾಡ್ತಾನೆ, ಒದಗಿಸ್ಕೊಡ್ತಾನೆ. ಆತ ನಮ್ಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಇವತ್ತು ದೇವರ ವಾಕ್ಯಕ್ಕೆ ಹೋಗುವಾಗ ನಮ್ಮ ಸತ್ಯವೇದದಲ್ಲಿ ಕೀರ್ತನೆಗಾರನು ಬರೆದಂತ ಕೀರ್ತನೆ 37ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ದೇವರ ವಾಕ್ಯವನ್ನ ನಾವು ಗಮನಿಸೋಣ. ದಾವೀದನ ಮುಖಾಂತರವಾಗಿ ದೇವರು ತನ್ನ ಮಕ್ಕಳನ್ನ ವಿಶೇಷವಾಗಿ ಎಂಥ ಪರಿಸ್ಥಿತಿಯಲ್ಲಿಯೂ ಅವರನ್ನ ಆಧರಿಸುತ್ತಾ ಬಲಪಡಿಸುತ್ತಾ ಸಂತೈಸುವ ದೇವರಾಗಿದ್ದಾನೆ. ದೇವರ ವಾಕ್ಯದ ಭಾಗದಲ್ಲಿ 37ನೇ ಅಧ್ಯಾಯದಲ್ಲಿ 1ರಿಂದ 7 ವಚನಗಳ ತನಕ ನಾವು ಧ್ಯಾನ ಮಾಡುವುದಾದರೆ ಅಲ್ಲಿ ಹೀಗೆ ಬರೆದಂತ ಇರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಕೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಯೆಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನ ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಆಗ ಯೆಹೋವನಲ್ಲಿ ಸಂತೋಷಿಸುವಿ, ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಿನ್ನ ಭೂ ಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸು. ಯೆಹೋವನ ಸನ್ನಿಧಿಯಲ್ಲಿ ಶಾಂತನೆಯಾಗಿ ಆತನಿಗೋಸ್ಕರ ಕಾದಿರು. ನಿನ್ ಭೂ ಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ಅನೇಕ ಸಾರಿ ಪರಿಸ್ಥಿತಿಗಳು, ಸಂದರ್ಭಗಳು ಬಹಳ ಕ್ಲಿಷ್ಟಕರವಾಗಿ ಏರ್ಪಟ್ಟಾಗ ಎಂತಹ ದೇವರಲ್ಲಿ ನಂಬಿಗಸ್ತನಾಗಿ ಬದುಕುವಂತ ದೇವರ ಮಕ್ಕಳು ಸಹ ಕೆಲವು ಕಾಲ ಧೃತಿಗೆಡುವುದುಂಟು. ಆದರೆ ಭವಿಷ್ಯವನ್ನ ನಿರ್ಧರಿಸಿ ಭವಿಷ್ಯವನ್ನ ಎಲ್ಲಾ ಕಾಲಕ್ಕೂ ನಡೆಸುತ್ತಾ ಬರುವಂತ ಕರ್ತನು ಸದಾ ಕಾಲಕ್ಕೂ ಎಲ್ಲಾ ಮನುಷ್ಯರ ಸಂಗಡ, ವಿಶೇಷವಾಗಿ ತಾನು ಆರಿಸಿಕೊಂಡಂತ ತನ್ನ ಮಕ್ಕಳ ಸಂಗಡ ನಿರಂತರವಾಗಿ ತಾನು ಕಾರ್ಯ ಸಾಧಿಸುವಂತವನಾಗಿದ್ದಾನೆ. ಈ ಭೂಮಿ ಮೇಲೆ ನಮಗಾಗಿ ಚಿಂತಿಸುವಂತ ದೇವರಿದ್ದಾನೆ ಎನ್ನುವುದನ್ನ ದೇವರ ಮಕ್ಕಳು ಸದಾ ಕಾಲ ನೆನಪಿನಲ್ಲಿ ಇಡಬೇಕಾಗ್ತದೆ. ಪೇತ್ರನು ಬರೀತಾನೆ, ಕರ್ತನು ನಮಗೋಸ್ಕರ ಚಿಂತಿಸುವವನಾಗಿದ್ದಾನೆ ಎಂಬುದಾಗಿ. ಆದುದರಿಂದ ಈ ಲೋಕದಲ್ಲಿ ಅನೇಕ ಸಮಯಗಳಲ್ಲಿ ಧೃತಿಗೆಡುವಂತ ಪರಿಸ್ಥಿತಿಗಳು ಎದುರಾದಾಗ, ಚಿಂತೆಗಳು ನಮ್ಮನ್ನು ಆವರಿಸಿಕೊಳ್ಳುವಾಗ ನಮಗೋಸ್ಕರ ಚಿಂತಿಸುವಂತ ದೇವರ ಮೇಲೆ ನಾವು ಆತುಕೊಳ್ಳಬೇಕಾಗ್ತದೆ, ಭರವಸೆ ಇಡಬೇಕಾಗಿದೆ ಮತ್ತು ಆತನನ್ನ ನಾವು ಅನುಸರಿಸಿ ಜೀವಿಸಬೇಕಾಗಿದೆ. ಮತ್ತು ಆಯಾ ಕಾಲಕ್ಕೆ ಕರ್ತನು ತಕ್ಕ ಸಮಯದಲ್ಲಿ ನಮ್ಮನ್ನು ಆಧರಿಸುವಂತವನು, ಸಂತೈಸುವಂತವನು, ಪ್ರೀತಿಸುವಂತವನು ಆಗಿದ್ದಾನೆ. ನಮ್ಮ ಗರಿ ಇಲ್ಲದೆ ಕೆಲವೊಂದು ಕಾರ್ಯಗಳು ನಡೆದು ಹೋಗುವಾಗ, ಅವುಗಳನ್ನ ಎದುರಿಸುವಂತ ಶಕ್ತಿ ನಮ್ಗಿಲ್ಲದೆ ಹೋದಾಗ ಮತ್ತು ಭವಿಷ್ಯದಲ್ಲಿ ಅವು ನಮಗೆ ಭಯಂಕರವಾದಂತ ನೋವನ್ನು, ದುಃಖವನ್ನು ಅಥವಾ ಸಂಕಟವನ್ನು ಅಥವಾ ಎದುರಿಸಲಾರದಂತ ಪರಿಸ್ಥಿತಿಯನ್ನು ಉಂಟು ಮಾಡುವಂತ ಪರಿಸ್ಥಿತಿಗಳು ಬಂದಾಗ ದೇವರ ಮಕ್ಕಳು ವಿಶೇಷವಾಗಿ ದೇವರನ್ನ ಆಶ್ರಯಿಸುವುದು ಬಹಳ ಉತ್ತಮವಾಗಿದೆ. ಕರ್ತನನ್ನ ಆಶ್ರಯಿಸುವಾಗ ನಮ್ಮ ಹೃದಯದಲ್ಲಿ ದೇವರು ಕೊಡುವಂತ ಸಮಾಧಾನವು ನೆಲೆಸುವಂತದ್ದಾಗಿರುತ್ತದೆ ಮತ್ತು ಭವಿಷ್ಯದ ಭಯವಿಲ್ಲದೆ ಮುಂದಿನ ಕ್ಷಣಗಳನ್ನು ಎದುರಿಸಲು ಬೇಕಾದ ಧೈರ್ಯವನ್ನ ಕೊಡುವಂತದ್ದಾಗಿರ್ತದೆ. ದೇವರ ಮಕ್ಕಳಿಗೆ ಈ ವಿಶೇಷವಾದಂತ ವಾಗ್ದಾನವನ್ನ ದೇವರು ಮಾಡಿದ್ದಾನೆ. ಈ ಲೋಕದಲ್ಲಿ ನಡೆಯುವಂತ ಕಾರ್ಯಗಳ ಬಗ್ಗೆ ನೀನು ಚಿಂತಿಸಬೇಡ. ಇಂಥ ಸಮಯಗಳು ಎದುರಾದಾಗ ನೀನು ಧೃತಿಗೆಡಬೇಡ. ನಾನೇ ನಿನ್ನ ಜೊತೆಯಲ್ಲಿ ಇದ್ದೇನೆ, ನಿನ್ನನ್ನು ನನ್ನ ಕೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ, ತಾಯಿಯ ಗರ್ಭದಿಂದ ನಿನ್ನನ್ನು ಹೊರತಿದ್ದೇನೆ,
ಮುಪ್ಪಿನ ಮುದುಕನಾದಾಗಲೂ ನೆರೆ ಬಂದಾಗಲೂ ನಿನ್ನನ್ನು ಹೊತ್ತು ಸಹಿಸುವೆನು ಎಂಬುದಾಗಿ ಯೆಶಾಯನು 46ನೇ ಅಧ್ಯಾಯದಲ್ಲಿ ದೇವರ ಮಾತುಗಳು ಬರೆಯಲ್ಪಟ್ಟಿವೆ. ದೇವರು ತನ್ನ ವಾಗ್ದಾನಗಳ ಮುಖಾಂತರವಾಗಿ, ತನ್ನ ಭರವಸೆಯುಳ್ಳ ಮಾತುಗಳ ಮುಖಾಂತರವಾಗಿ ತನ್ನನ್ನು ನಂಬಿರುವಂತಹ ತನ್ನ ಮಕ್ಕಳಿಗೆ ವಿಶೇಷವಾದ ಧೈರ್ಯವನ್ನು ಕೊಡುವುದು ಮಾತ್ರವಲ್ಲದೆ ನಂಬಿಗಸ್ತನಾಗಿ ನಡ್ಕೊಳ್ಳುವಂತನಾಗಿದ್ದಾನೆ. ಅನೇಕ ಸಾರಿ ವಿಪರೀತವಾದಂತಹ ಪರಿಸ್ಥಿತಿಗಳು ಎದುರಾದಾಗ ಕುಟುಂಬಗಳು ಕಂಗೆಡುವಂತಗಳ ಪರಿಸ್ಥಿತಿಗಳು ಬರ್ತವೆ. ನಂಬಿಕೆಗಳು ಬಿದ್ದು ಹೋಗುವಂತಹ ಪರಿಸ್ಥಿತಿಗಳು ಬರ್ತವೆ. ಕೆಲವು ಸಾರಿ ಪ್ರಶ್ನೆಗಳಿಗೆ ಉತ್ತರವಿಲ್ಲದಂತ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗ್ತದೆ ಮತ್ತು ಸಾವಿರಾರು ಪ್ರಶ್ನೆಗಳು ಹುಟ್ಟುಕೊಳ್ತವೆ. ಎಂತಹ ಸಮಯದಲ್ಲಿಯೂ ದೇವರು ತನ್ನನ್ನು ನಂಬಿರುವಂತವರಿಗೆ ಖಂಡಿತವಾಗಿಯೂ ನಿಶ್ಚಯವಾಗಿಯೂ ಆತನು ಸದಾಕಾಲವೂ ಹತ್ತಿರವಾಗಿರುತ್ತಾನೆ ಮತ್ತು ತನ್ನ ವಾಗ್ದಾನಗಳನ್ನ ನೆರವೇರಿಸುವಂತವನಾಗಿದ್ದಾನೆ. ಭೂಮಿ ಮೇಲೆ ಸಕಲ ಜೀವಿಗಳ ಕೊರತೆಯನ್ನ ನೀಗಿಸುವಂತ ದೇವರು, ತಕ್ಕ ಕಾಲದಲ್ಲಿ ಬೇಕಾದಂತ ಸಕಲ ವಿಧವಾದಂತ ಅವಶ್ಯಕತೆಗಳನ್ನ ಪೂರೈಸುವಂತ ದೇವರು ತಾನು ಸೃಷ್ಟಿ ಮಾಡದಂತ ಪ್ರತಿಯೊಂದು ಜೀವಿಗೂ ನಂಬಿಗಸ್ತನಾಗಿ ಬದುಕುವಂತವನಾಗಿದ್ದಾನೆ. ಕಳೆದ ಸುಮಾರು 50 ವರ್ಷಗಳ ಹಿಂದೆ ನಾನು ಮತ್ತು ನನ್ನ ತಂಗಿ ನಮ್ಮ ತಂದೆ ತಾಯಿಗಳನ್ನ ಕಳೆದುಕೊಂಡಾಗ ದಿಕ್ಕು ದೆಸೆಗಳಿಲ್ಲದೆ ನಮ್ಮ ಜೀವಿತ ಮುಂದೆ ಇರುವಂತಹ ಪರಿಸ್ಥಿತಿಯಲ್ಲಿ ಆ ಸಮಯದಲ್ಲಿ ನಾವು ಚಿಕ್ಕವರಾಗಿದ್ದೆವು. ಆದರೆ ನಮ್ಮನ್ನ ಸಾಕುವಂತ ಭಾರ ಎಲ್ಲರ ಮೇಲೆ ಇತ್ತು. ಆದ್ರೆ ನಮಗೋಸ್ಕರ ಅನೇಕರು ಚಿಂತಾಕ್ರಾಂತರಾದರು. ವಿಶೇಷವಾಗಿ ವಯಸ್ಸಾದಂತ ನಮ್ಮ ಅಜ್ಜಿ, ಈ ಮಕ್ಕಳನ್ನ ಏನ್ ಮಾಡ್ಬೇಕು, ಎಲ್ಲಿ ಸೇರಿಸ್ಬೇಕು, ಇವ್ರಿಗೆ ಯಾವ ರೀತಿ ಮುಂದಿನ ಭವಿಷ್ಯ, ಬಹಳ ಚಿಂತೆಗೊಳಗಾಗಿದ್ರು. ನಮ್ಮ ಸಂಬಂಧಿಕರು ಸಹ ಇವರ ಪರಿಸ್ಥಿತಿ ಏನು, ಮುಂದಿನ ಗತಿ ಏನು. ಇವತ್ತು ನಾನು ಅದನ್ನ ನೆನೆಸ್ಕೊಳ್ತೇನೆ. ನಮ್ಮ ಸಹೋದರಿ ನೆನ್ನೆ ತೀರ್ಕೊಂಡು ಇಡೀ ಕುಟುಂಬವೇ ಅವ್ರಿಗಿರುವಂತಹ ಮಕ್ಕಳ ಬಗ್ಗೆ, ಭವಿಷ್ಯದ ಬಗ್ಗೆ ಚಿಂತೆ ಮಾಡುವಂತ ಸ್ಥಿತಿಗತಿಗಳು ಎದುರಾಗಿ ಬಂದು, ದೇವರು ತನ್ನ ಮಕ್ಕಳನ್ನ ಅನಾಥರನ್ನಾಗಿ ಬಿಡುವುದಿಲ್ಲ. ವಿಶೇಷವಾಗಿ ಅನಾಥರಿಗೆ ಆತನು ದೇವರಾಗಿದ್ದಾನೆ. ಅನಾಥರ ಪರವಾಗಿ ಚಿಂತಿಸ್ತಾನೆ, ಅನಾಥರ ಪರವಾಗಿ ಕೆಲಸ ಮಾಡ್ತಾನೆ. ಅದಕ್ಕಾಗಿ ಅನಾಥರನ್ನ ಉದ್ಧರಿಸುವಂತ ವ್ಯವಸ್ಥೆಯನ್ನ ಮಾಡಿ, ಅನಾಥರು ಕೂಡ ಮುಂದೊಂದು ದಿವಸ ತನಗೆ ದೇವರು ಹೇಗೆ ಅಂತ ಪರಿಸ್ಥಿತಿಯಲ್ಲಿ ತಮ್ಮನ್ನ ನಡೆಸಿಕೊಂಡು ಬಂದಿದ್ದಾನೆ ಎಂಬುದಾಗಿ ಈ ಲೋಕಕ್ಕೆ ಸಾಕ್ಷಿ ಕೊಡುವಂತ ಒಂದು ಅವಕಾಶವನ್ನ ದೇವರು ಒದಗಿಸಿಕೊಡ್ತಾರೆ. ಆ ದಿನ ಮೊದಲುಗೊಂಡು ಇವತ್ತು ತನಕ ದೇವರು ನಮಗೆ ತಂದೆ ತಾಯಿಗಳ ಕೊರತೆಯನ್ನ ನೀಗಿಸುವುದು ಮಾತ್ರವಲ್ಲದೆ ಈ ಭೂಮಿ ಮೇಲೆ ಎಲ್ಲಾ ಕೊರತೆಗಳನ್ನ ನೀಗಿಸಿ ಎಂತ ಪರಿಸ್ಥಿತಿಗಳಲ್ಲಿಯೂ ನಮ್ಮನ್ನ ಬಿಡದೆ ಕಾಯ್ದು ಕಾಪಾಡುತ್ತಾ ಬಂದಿದ್ದಾನೆ. ಯಾವ ಕೊರತೆ ಇಲ್ಲದಂತೆ ನಮ್ಮನ್ನ ನಡೆಸಿದ್ದಾನೆ. ಇವತ್ತು ನಾವು ದೇವರ ಸೇವೆಯಲ್ಲಿ ಆತನಿಗೆ ನಂಬಿಗಸ್ತರಾಗಿ ಬದುಕುವಂತೆ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಒಂದು ವೇಳೆ ದೇವರು ನಮ್ಮನ್ನ ಆ ಪರಿಸ್ಥಿತಿಗಳಲ್ಲಿ ತನ್ನ ಕೃಪಾ ಹಸ್ತದ ರೆಕ್ಕೆಯ ಮರೆಯಲ್ಲಿ ತೆಗೆದುಕೊಳ್ಳದೆ ಹೋಗಿದ್ದರೆ, ನಮ್ಮ ಪರಿಸ್ಥಿತಿಗಳು ಎಂತ ಇಕ್ಕಟ್ಟಿನಲ್ಲಿ, ಎಂತ ಅಪಾಯಗಳಲ್ಲಿ ಅಥವಾ ಎಂತ ದುರ್ದೇಶಗಳಲ್ಲಿ ಸಿಕ್ಕಿಕೊಳ್ಳಬೇಕಾಗಿತ್ತೋ ಏನೋ, ಇನ್ನೆಂತ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿತ್ತೋ ಏನೋ. ಆದ್ರೆ ಆ ಎಲ್ಲಾ ಪರಿಸ್ಥಿತಿಗಳಿಗೆ ನಮ್ಮನ್ನು ಒಪ್ಪಿಸದೆ ತನ್ನ ವಿಶೇಷವಾದ ಕೃಪೆಯಿಂದ ತಾನು ತನ್ನ ಸೇವೆಯಲ್ಲಿ ಉನ್ನತವಾಗಿ ನಮ್ಮನ್ನು ಆರಿಸಿಕೊಂಡು ನಾವು ಆತನ ಸನ್ನಿಧಾನದಲ್ಲಿ ಇದ್ದು ಆತನಿಗಾಗಿ ಹಗಲು ರಾತ್ರಿ ಪ್ರಾರ್ಥಿಸುತ್ತಾ ಆತನ ಸೇವೆ ಮಾಡುವಂತ ಅವಕಾಶವನ್ನು ಒದಗಿಸಿಕೊಂಡು ಇವತ್ತು ನಾವು ಯಾವುದೇ ವಿಷಯದಲ್ಲಿ ಕೊರತೆ ಇಲ್ಲದೆ, ಚಿಂತೆ ಇಲ್ಲದೆ ಬದುಕುವಾಗಿ ದೇವರು ಎಲ್ಲಾ ರೀತಿಯಾದಂತ ಆಶೀರ್ವಾದವನ್ನ ದೇವರು ನಮಗೆ ಇಟ್ಟಿದ್ದಾರೆ. ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ, ದೇವರ ವಾಕ್ಯ ಭಾಗದಲ್ಲಿ ದೇವರು ತನ್ನ ಮಕ್ಕಳ ಜೀವಿತದಲ್ಲಿ ತಾನು ಒಳ್ಳೆಯವನಾಗಿ ನಡ್ಕೊಳ್ತಾನೆ, ತನ್ನ ಕಾರ್ಯಗಳನ್ನ ಮಾಡುವಂತವನಾಗಿದ್ದಾನೆ. ಅಲ್ಲಿ ನಮ್ಮ ಹಿತಕ್ಕಾಗಿ ಆತನು ಸದಾ ಕಾಲವು ಚಿಂತಿಸುವವನಾಗಿ
ನಮಗೆ ಕೃಪೆಯನ್ನ ತೋರುವವನಾಗಿ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಆತನು ಬರೀತಾನೆ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ದೇವರ ಮಕ್ಕಳಾದಂತ ನಾವು ಪರಿಸ್ಥಿತಿಗಳನ್ನ ಎದುರಿಸಬೇಕಾದ ಬಂದಾಗ ದೇವರ ಕೃಪೆಯನ್ನ ಆವರಿಸಿಕೊಂಡು ಮುಂದಿನ ಪರಿಸ್ಥಿತಿಯನ್ನ ದೇವರ ಕೃಪಾಸ್ತಕ್ಕೆ ಒಪ್ಪಿಸಿ ಶಾಂತತೆಯಿಂದ ಆತನ ನಡೆಸುವಿಕೆಯನ್ನ ಇದು ನೋಡಬೇಕಾಗ್ತದೆ. ನಂಬಿಗಸ್ತನಾದಂತ ದೇವರು ಪ್ರತಿ ಹೆಜ್ಜೆಯಲ್ಲಿ ನಮಗೆ ಬೇಕಾದದ್ದನ್ನು ಒದಗಿಸಿಕೊಟ್ಟು ನಮ್ಮನ್ನು ಸಂಪೂರ್ಣವಾಗಿ ತನ್ನ ಕೃಪಾಸ್ತದಲ್ಲಿ ತನ್ನ ಭುಜದ ಮೇಲೆ ಹೊತ್ತುಕೊಂಡು ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಯೆಶಾಯನು ಬರೆದಂತಹ ಪ್ರವಾದನೆ 46ನೇ ಅಧ್ಯಾಯಕ್ಕೆ ಹೋದ್ರೆ ಅಲ್ಲಿ ಹೀಗೆ ಬರೆಯುವಂತವನಾಗಿದ್ದಾನೆ. ಯೆಶಾಯನು ಬರೆದಂತಹ ಪ್ರವಾದನೆ 46ನೇ ಅಧ್ಯಾಯ 3ನೇ ವಚನದಿಂದ, ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನ ಶೇಷವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ನನ್ನನ್ನು ಯಾರಿಗೆ ಸರಿಕಟ್ಟಿ ಹೋಲಿಸಿರಿ? ದೇವರ ವಾಕ್ಯ ಭಾಗದಲ್ಲಿ ತನ್ನ ಉನ್ನತವಾದಂತ ಜವಾಬ್ದಾರಿಕೆಯನ್ನ ದೇವರು ನಮ್ಮ ಮುಂದೆ ಇಡುವಂತವನಾಗಿದ್ದಾನೆ. ನಾನೇ ನಿಮ್ಮನ್ನು ಉಂಟು ಮಾಡಿದ್ದೇನೆ, ನಾನೇ ನಿಮ್ಮನ್ನು ಹೊತ್ತು ನಿರ್ವಹಿಸಿ ನಿಮ್ಮನ್ನ ಸಾಕಿ ಸಲಹಿ ಮುಪ್ಪಿನ ತನಕ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಭಾರವನ್ನು ಹೊತ್ತುಕೊಂಡು ಸಾಗಿಸುವಂತವನಾಗಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಕೀರ್ತನೆಗಾರನು ಬರೀತಾನೆ, ಅನುದಿನ ನಮ್ಮ ಭಾರವನ್ನು ಹೊರುವಂತ ದೇವರಿಗೆ ಸ್ತೋತ್ರ ಎಂಬುದಾಗಿ. ನಮ್ಮ ಹಿಂದಿನ ಕಾಲಗಳನ್ನ ನೆನೆಸ್ಕೊಳ್ಳುವಾಗ ಅನೇಕ ಸಾರಿ ಕಷ್ಟಕರವಾದಂತ ಕಾರ್ಗತ್ತಲಿನ ಕಣಿವೆಯೊಳಗಡೆ ನಾವು ದಾಟುವಂತ ಪರಿಸ್ಥಿತಿಗಳು ಬಂದಾಗ ಆ ಕ್ಷಣಗಳಲ್ಲಿ ಅದು ನಮಗೆ ಭಾರವಾದವುಗಳಾಗಿ ತೋರಿದರು ಮತ್ತೆ ನಾಳೆ ನಮಗೆ ಹೊಸದಾಗಿ ಯಾವ ಚಿಂತೆಯೂ ಇಲ್ಲದಂತೆ ನಾವು ಸಮಾಧಾನದಿಂದ ಜೀವಿಸುವಂತ ಕೃಪೆಯನ್ನ ದೇವರು ಸದಾ ಕಾಲ ಅನುಗ್ರಹಿಸುತ್ತಲೇ ಬಂದರು. ನಾವಾಗಲಿ ನಮ್ಮ ಮಕ್ಕಳಾಗಲಿ ಈ ಭೂಮಿ ಮೇಲೆ ಯಾವುದೇ ರೀತಿಯಲ್ಲಿ ಚಿಂತೆಗೆ ಒಳಗಾಗುವಂತ ಪರಿಸ್ಥಿತಿಗಳಲ್ಲಿ ತಕ್ಷಣವೇ ನಮಗೆ ಬೇಕಾದ ಸಹಾಯಗಳನ್ನ ನೀಡಿ ವಿಶೇಷವಾಗಿ ತನ್ನ ಕೃಪೆಯನ್ನ ನಮಗೆ ದಯಪಾಲಿಸಿ ಎಲ್ಲಾ ಕೊರತೆಗಳನ್ನ ನೀಗಿಸುತ್ತಾ ಬಂದಂತ ದೇವರಾಗಿದ್ದಾರೆ. ಇಕ್ಕಟ್ಟುಗಳು, ಅಪಾಯಗಳು, ಶೋಧನೆಗಳು, ಸಮಸ್ಯೆಗಳು ದೇವರ ಸನ್ನಿಧಾನದಲ್ಲಿ ಜೀವಿಸುವಂತ ಪರಿಸ್ಥಿತಿಯಲ್ಲಿ ಎದುರಾಗುತ್ತಾ ಬರುವಾಗ ದೇವರು ಆಶಾಭಂಗ ಪಡಿಸದೆ ತನ್ನ ಮಕ್ಕಳನ್ನ ಕಾಯ್ತಾ ಬರುವಂತವನಾಗಿದ್ದಾರೆ. ಈ ಹೊತ್ತು ನಮ್ಮ ಜೀವಿತದಲ್ಲಿ ಅಂದಿನ ದಿನಮಾನಗಳನ್ನ ನೆನೆಸಿಕೊಂಡಾಗ ದೇವರು ಮಾಡಿದ ಒಂದೊಂದು ಉಪಕಾರಗಳನ್ನ ನಾವು ನೆನೆಸಿಕೊಂಡು ಹಗಲು ರಾತ್ರಿ ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸುವಂತವರಾಗಿದ್ದೇವೆ. ನಾನು ಮತ್ತು ನನ್ನ ತಂಗಿ ಇಬ್ಬರು ಕೂಡ ದೇವರ ಸೇವೆಯಲ್ಲಿ ಉಳಿಯುವಂತ ದೇವರು ಕಾರ್ಯ ಮಾಡ. ನನ್ನ ತಂಗಿ ಕೂಡ ಒಬ್ಬ ಬೋಧಕರನ್ನ ಮದುವೆ ಆದಳು. ಅವಳು ಸಹ ತನ್ನ ದೇವರ ಸೇವೆಯಲ್ಲಿ ಉಪಯೋಗಿಸಲ್ಪಡುವಂತ ಅವಕಾಶವನ್ನ ದೇವರು ಒದಗಿಸಿಕೊಟ್ಟು, ನಾನು ಒಬ್ಬ ದೇವರ ಸೇವಕನಾದೆನು. ನಾನು ಕೂಡ ಈ ಭೂಮಿಯ ಮೇಲೆ ಇರುವ ತನಕ ದೇವರ ಸೇವೆ ಮಾಡುವಂತ ಅವಕಾಶವನ್ನ ದೇವರು ನಮಗೆ ಒದಗಿಸಿಕೊಟ್ರು. ವಿಶೇಷವಾಗಿ ಅನಾಥರಿಗೆ ದೇವರು ಕರುಣೆ ಉಳ್ಳವನಾಗಿದ್ದಾನೆ. ಸಂಪೂರ್ಣವಾದಂತ ಜವಾಬ್ದಾರಿಕೆಯನ್ನ ಆತನು ತೆಗೆದುಕೊಳ್ಳುವಂತನಾಗಿದ್ದಾನೆ. ತಂದೆ ತಾಯಿಗಳಿಗಿಂತ ಮಿಗಿಲಾದ ಪ್ರೀತಿಯನ್ನ ಅವರಿಗೆ ತೋರಿಸಿ ಅವರ ಭವಿಷ್ಯವನ್ನ ತನ್ನ ಹತೋಟಿಯಲ್ಲಿಟ್ಟುಕೊಂಡು ಅವರನ್ನ ವಿಶೇಷವಾದಂತ ರೀತಿಯಲ್ಲಿ ತನ್ನ ಕೃಪೆಯ ಹಸ್ತದಲ್ಲಿ ಪರಾಮರಿಸಿ ಈ ಲೋಕದಲ್ಲಿ ಅವರು ಕೊರತೆ ಇಲ್ಲದಂತೆ ಜೀವಿಸುವುದು ಮಾತ್ರವಲ್ಲದೆ ಪರಲೋಕದಲ್ಲಿಯೂ ಸಹ ಅವರು ಸೇರುವುದಕ್ಕೆ ಯಾವ ಕೊರತೆ ಬಾರದ ಹಾಗೆ ದೇವರು ಕೈ ಹಿಡಿದು ನಡೆಸುವಂತವನಾಗಿದ್ದಾನೆ. ದೇವರ ಮಕ್ಕಳಾದಂತ ನಾವು ಪರಿಸ್ಥಿತಿಗಳನ್ನ ಎದುರಿಸುವಾಗ ಅನೇಕ ಸಾರಿ ನಂಬಿಗಸ್ತರಾಗಿ ಜೀವಿಸಬೇಕಾಗ್ತದೆ. ದೇವರ ಸನ್ನಿಧಾನದಲ್ಲಿ ದೇವರು ನಮ್ಮನ್ನ ನಡೆಸುವಾಗ ಆತನು ನಂಬಿಗಸ್ತನಾಗಿ ಜೀವಿಸಿದಂತೆ ನಾವು ಕೂಡ ಆತನಿಗೆ ನಂಬಿಗಸ್ತರಾಗಿ ಜೀವಿಸಿದಾಗ ಆತನು ನಮ್ಮ ಜೀವಿತದಲ್ಲಿ ತನ್ನ ಚಿತ್ತವನ್ನ ನೆರವೇರಿಸುವುದಕ್ಕೆ, ಆತನು ನಮಗೋಸ್ಕರ ಮಾಡಿದ ಯೋಜನೆಯನ್ನ ಪೂರೈಸುವುದಕ್ಕೆ
ನಾವು ಬದ್ಧರಾಗ್ತೇವೆ ಮತ್ತು ನಮ್ಮ ಜೀವಿತದಲ್ಲಿ ಆತನ ಚಿತ್ತ ನೆರವೇರುವಂತದ್ದಾಗಿದೆ. ಎಂತ ಪರಿಸ್ಥಿತಿಯಲ್ಲಿಯೂ ಆತನ ಉದ್ದೇಶಗಳು ನೆರವೇರುವಂತವುಗಳಾಗಿವೆ. ತಂದೆ ತಾಯಿಗಳು ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮನ್ನ ಅಗಲಿ ಹೋದರೂ ತಂದೆ ತಾಯಿಗಳಿಲ್ಲದ ಕೊರತೆಯನ್ನ ಆತನು ತಾನೇ ಹೊತ್ತುಕೊಂಡು ನಿರ್ವಹಿಸಿದ್ದಾನೆ ಮತ್ತು ಸಂಪೂರ್ಣಗೊಳಿಸುವಂತವನಾಗಿದ್ದಾನೆ. ಆ ಭರವಸೆಯಿಂದ ನಾವು ಜೀವಿಸುತ್ತಾ ಬರಬೇಕಾಗಿದೆ ಮತ್ತು ಬದುಕುತ್ತಾ ಜೀವಿಸಬೇಕಾಗಿದೆ. ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ದೇವರು ಎಂತಹ ಪರಿಸ್ಥಿತಿಯಲ್ಲೂ ತಾನಿದ್ದೇನೆ ಎಂಬುದನ್ನ ಆತನು ಸದಾ ಕಾಲವು ನಮಗೆ ತಿಳಿಸುತ್ತಾ ನಮ್ಮ ಅನುಭವಕ್ಕೆ ತರುತ್ತಾ ಬರುವಂತವನಾಗಿದ್ದಾನೆ. ಏಸಾಯನು ಬರುವಂತ ಪ್ರವಾದನೆ 41ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ಬರೆಯುವಂತವನಾಗಿದ್ದಾನೆ. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಾಮನ ಸಂತತಿಯೇ, ನಾನು ಭೂಮಿಯ ಕಟ್ಟಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡನು, ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಬೋಧಿಸಿದ ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ದೇವರು ಅನಾಥರಿಗಾಗಿ ವಿಶೇಷವಾಗಿ ಇಂಥ ಮಾತುಗಳನ್ನ ದೇವರ ಮಕ್ಕಳ ಆದರಣೆಗಾಗಿ ತಿಳಿಸುವಂತವನಾಗಿದ್ದಾನೆ. ದೇವರನ್ನ ಅರಿಯದೇ ಇರುವಂತವರಿಗೆ ಈ ನಿರೀಕ್ಷೆ ಭರವಸೆಗಳಲ್ಲಿ ನಂಬಿಕೆ ಇಲ್ಲದೆ ಇರಬಹುದು, ಅಥವಾ ಇಂಥ ನಿರೀಕ್ಷೆ ಭರವಸೆಗಳಿಲ್ಲದೆ ಅವರು ಚಿಂತಾಕ್ರಾಂತರಾಗಬಹುದು, ಭಯ ಪಡಬಹುದು. ಆದ್ರೆ ದೇವರನ್ನ ನಂಬುವಂತ ಅವಕಾಶ ಸಿಕ್ಕ ದೇವರ ಮೇಲನ ನಂಬಿಕೆಯಲ್ಲಿ ಬದುಕುತ್ತಿರುವಂತ ದೇವರ ಮಕ್ಕಳಿಗೆ ಈ ಮಾತುಗಳು ಜೀವಕರವಾವು ಉಳ್ಳಂತ ವಾಗ್ದಾನಗಳಾಗಿ ಮತ್ತು ಈ ವಾಗ್ದಾನ ಮುಖಾಂತರವಾಗಿ ಪ್ರತಿದಿನವನ್ನ ನಾವು ದಿನನಿತ್ಯವೂ ಹರ್ಷದಾಯಕವನ್ನಾಗಿ ಸಂತೋಷಕರವನ್ನ ಜೀವಿತವನ್ನಾಗಿ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ಮತ್ತು ದೇವರ ನಡೆಸುವಿಕೆಯನ್ನ ಪ್ರತಿದಿನವೂ ಅನುಭವಿಸುವಂತೆ ಕಾರ್ಯ ಮಾಡುವಂತದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ನಾನೇ ನಿನ್ನೊಂದಿಗಿದ್ದೇನೆ, ನೀನಂತೂ ಹೆದರಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ಈ ಕೊನೆ ಕಾಲದಲ್ಲಿ ಜೀವಿಸುವಂತ ದೇವರ ಮಕ್ಕಳು ಎಂತಹ ಪರಿಸ್ಥಿತಿಗಳಲ್ಲಿ ಎದುರಿಸಬೇಕಾಗಿ ಬಂದಂದ್ರೂ ಕೂಡ ದೇವರು ಎಲ್ಲಾ ಮಕ್ಕಳಿಗೆ ಈ ವಾಗ್ದಾನಗಳನ್ನ ನೀಡುವಂತವನಾಗಿದ್ದಾನೆ. ಆತನು ನಮ್ಮ ದೇವರು, ನಮ್ಮ ಹತ್ತಿರವಿದ್ದಾನೆ. ನಾವು ದಿಗ್ಭ್ರಮೆಗೊಳ್ಳದೆ, ಹೆದರದೆ, ಪರಿಸ್ಥಿತಿಗಳಿಗೆ ನಾವು ಭಯ ಪಡದೆ, ಎಲ್ಲ ಪರಿಸ್ಥಿತಿಯಿಂದ ನಮ್ಮನ್ನ ಬಿಡಿಸಿ ತನ್ನ ವಿಶೇಷವಾದಂತ ರಕ್ಷಣೆಯನ್ನ ತೋರಿಸುತ್ತಾ ಬಂದಿರುವಂತ ದೇವರ ಮೇಲೆ ಇನ್ನಷ್ಟು ಭರವಸೆ ಬಿಟ್ಟು ನಂಬಿಕೆ ಇಟ್ಟು ಆತನಿಗೆ ನಂಬಿಗಸ್ತರಾಗಿ ಜೀವಿಸಬೇಕೆಂಬುದಾಗಿ ಕರ್ತನ ವಾಕ್ಯವು ನಮ್ಮನ್ನ ಪ್ರಬೋಧಿಸುವಂತಾಗಿದೆ. ದೇವರು ನಂಬಿಗಸ್ತನಾಗಿದ್ದಾನೆ. ತನ್ನ ಮಕ್ಕಳಾದ ತಾನು ಪ್ರೀತಿಸುವಂತ ತನ್ನ ಜನರನ್ನ ವಿಶೇಷವಾಗಿ ಕರುಣಿಸುವಂತವನಾಗಿದ್ದಾನೆ. ಒಬ್ಬರಿಗೆ ಮಾತ್ರ ಈ ಆಶೀರ್ವಾದವನ್ನ ದೇವರು ಹಂಚದೆ ಈ ಭೂಮಿ ಮೇಲೆ ತನ್ನನ್ನ ನಂಬುವಂತ ಸಕಲ ಕುಲ ಭಾಷೆ ಪ್ರಜೆಗಳಲ್ಲಿರುವಂತ ತನ್ನ ಜನರಿಗೆ ಈ ಮಾತುಗಳನ್ನ ಕೊಡುವಂತವನಾಗಿದ್ದಾನೆ. ದೇವರ ಮಕ್ಕಳು ಕೊನೆ ಕಾಲದಲ್ಲಿ ಇಂಥ ಅನಾಥ ಪ್ರಜ್ಞೆಯನ್ನ ಹೊಂದುವಂತ ಪರಿಸ್ಥಿತಿಗಳು ಎದುರಾಗ್ತವೆ. ಕರ್ತನ ನಾಮದಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಂತ ಸಮಯದಲ್ಲಿ ಪ್ರತಿನಿತ್ಯವೂ ಕಷ್ಟಗಳನ್ನ, ಸಂಕಟಗಳನ್ನ, ಶೋಧನೆಗಳನ್ನ, ನೋವುಗಳನ್ನ ಅನುಭವಿಸುವಂತ ಪರಿಸ್ಥಿತಿಗಳು ಎದುರಾದಾಗ ಮುಂದಿನ ಭವಿಷ್ಯಕ್ಕಾಗಿ, ಮಕ್ಕಳ ಜೀವಿತಕ್ಕಾಗಿ ಅಥವಾ ಪರಿಸ್ಥಿತಿಗಳಿಗಾಗಿ ಹೆದರುವಂತ ಸಂಗತಿಗಳನ್ನ ಅನುಭವಿಸಬೇಕಾಗಿ ಬಂದಾಗ ದೇವರ ಮಾತುಗಳನ್ನ ತನ್ನ ಸಭೆಗೆ, ತನ್ನ ಮಂದಿಗೆ ತಿಳಿಸುವಂತವನಾಗಿ, ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ ಶಿಷ್ಯರಿಗೆ ಆತನು ಹೋಗುವಾಗ ಹೇಳುವಂತನಾಗಿದ್ದಾನೆ. ಎಂತಹ ಪರಿಸ್ಥಿತಿಯಲ್ಲಿ ಕ್ರಿಸ್ತನು ಅವರ ಜೊತೆಯಲ್ಲಿ ಇದ್ದನು. ನಂಬಿಗಸ್ತರಾಗಿ ಅವರೆಲ್ಲರೂ ದೇವರಿಗೆ ಸೇವೆ ಮಾಡುವಾಗ, ಅವರನ್ನ ಚಿತ್ರ ಹಿಂಸೆ ಕೊಡುವಾಗಲೂ ದೇವರು ಆ ಹಿಂಸೆಯನ್ನ ತಾಳ್ಕೊಳ್ಳುವಂತ ಶಕ್ತಿಯನ್ನ ದೇವರು ಅವರಿಗೆ ಕೊಟ್ಟರು. ಸ್ಟೆಫನನಿಗೆ ಕಲ್ಲೆಸೆದು ಕೊಲ್ಲುವಾಗ ಸ್ಟೆಫನನು ಆಕಾಶದ ಕಡೆಗೆ ದೃಷ್ಟಿ ಇಟ್ಟು ನೋಡುವಂತ ಸಮಯದಲ್ಲಿ ಆತನ ಮುಖವು ದೇವದೂತನ ಮುಖದಂತೆ ಹೊಳೆಯಿತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಎಂತಹ ಪರಿಸ್ಥಿತಿಗಳನ್ನ ಎದುರಿಸಲಿಕ್ಕೆ ಬೇಕಾದರೂ
ಪರಿಸ್ಥಿತಿ ಎದುರಾದಾಗ್ಲೂ ನಮ್ಮ ಶರೀರವು ಆ ಪರಿಸ್ಥಿತಿಗಳನ್ನ ಎದುರಿಸಿ ನಿಲ್ಲುವುದಕ್ಕೆ ಬೇಕಾದಂತ ಶಕ್ತಿಯನ್ನು ಆ ಸಮಯದಲ್ಲಿ ದೇವರು ನಮಗೆ ಒದಗಿಸಿಕೊಡುವಂತದ್ದಾಗಿದ್ದಾರೆ. ಎಂತಹ ಇಕ್ಕಟ್ಟುಗಳು, ಎಂತಹ ಶೋಧನೆಗಳು ಈ ಲೋಕದಲ್ಲಿ ಸೈತಾನನ ಮೂಲಕವಾಗಿ ದೇವರ ಸಭೆಗೆ, ದೇವರ ಮಂದಿಗೆ, ದೇವರ ಮಕ್ಕಳಿಗೆ ಬಾಧಿಸಲ್ಪಡುವಾಗ ದೇವರು ಹತ್ತಿರವಾಗಿದ್ದು ಆ ಪರಿಸ್ಥಿತಿಗಳಲ್ಲಿ ಬೇಕಾದಂತ ತಕ್ಕ ಧೈರ್ಯವನ್ನ, ಬಲವನ್ನ, ಶಕ್ತಿಯನ್ನ, ಶಾಂತಿಯನ್ನ, ನೆಮ್ಮದಿಯನ್ನ ಆತನು ಕೊಡುವಂತವನಾಗಿದ್ದಾನೆ. ಸಫರನು ದೇವರ ಸನ್ನಿಧಾನದಲ್ಲಿ ಅಂತ ಪರಿಸ್ಥಿತಿಗೆ ಎದುರಾದಾಗ ಆತನು ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ತನ್ನ ಭವಿಷ್ಯವನ್ನ ದೇವರ ಕೈಗೆ ಒಪ್ಪಿಸುವಾಗ ದೇವರು ಆತನನ್ನ ಅವರ ಮಧ್ಯದಲ್ಲಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡು ಆತನನ್ನ ಕೊಲ್ಲುವಂತ ಜನರು ದೇವರ ಮಹಿಮೆಯನ್ನ, ದೇವರ ಘನತೆಯನ್ನ ಆತನ ಮುಖದಲ್ಲಿ ನೋಡುವಂತವರಾಗಿದ್ದಾರೆ. ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ದೇವರು ವಿಶೇಷವಾಗಿ ಕಾರ್ಯ ಮಾಡುವಂತವನಾಗಿದ್ದಾನೆ. ತನ್ನ ಮಹಿಮೆಗಾಗಿ ಅವರನ್ನ ನಡೆಸುವಂತವನಾಗಿದ್ದಾನೆ. ಪ್ರತಿಯೊಂದು ಕೆಲಸದಲ್ಲಿ ತನ್ನ ನಾಮದ ಬಲದಿಂದ ಅವರನ್ನ ನಡೆಸುತ್ತಾ ತನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳುವಂತವನಾಗಿದ್ದಾನೆ. ದೇವರನ್ನ ನಂಬಿರುವಂತ ದೇವರ ಮಕ್ಕಳು ಎಲ್ಲಾ ಸಮಯದಲ್ಲಿಯೂ ಕರ್ತನ ಚಿತ್ತಕ್ಕೆ ನಮ್ಮನ್ನ ಒಪ್ಪಿಸಿಕೊಡಬೇಕಾದದ್ದು ಅವಶ್ಯವಾಗಿದೆ. ಭವಿಷ್ಯದ ಭಯವನ್ನ ಬಿಟ್ಟು, ಚಿಂತೆಯನ್ನ ಯೆಹೋವನಿಗೆ ಒಪ್ಪಿಸಿಬಿಟ್ಟು ನಿಶ್ಚಿಂತೆಯಿಂದ ಜೀವಿಸುವುದಾದರೆ ಎಂತಹ ಪರಿಸ್ಥಿತಿಯಲ್ಲಿಯೂ ದೇವರು ಈ ಭೂಮಿ ಮೇಲೆ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನ ಕಾಯ್ದು ಕಾಪಾಡುವಂತವನಾಗಿದ್ದಾನೆ, ನಡೆಸುವಂತವನಾಗಿದ್ದಾನೆ, ಆಧರಿಸುವಂತವನಾಗಿದ್ದಾನೆ ಮತ್ತು ತನ್ನ ಕೃಪೆಯಿಂದ ನಮ್ಮನ್ನ ಪರಾಮರಿಸುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ದಾವೀದನು ಬರೀತಾನೆ, ಇನ್ನು ಭೂ ಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ಒಪ್ಪಿಸಿಬಿಟ್ಟು ನೀನು ನಿಶ್ಚಿಂತನಾಗಿರು, ಆತನೇ ಅದನ್ನ ಸಾಗಿಸು. ದೇವರ ಮಕ್ಕಳು ತಮ್ಮ ಜೀವಿತದಲ್ಲಿ ನಡೆದು ಹೋದಂತ ಘಟನೆಗಳನ್ನ ಹಿಂತಿರುಗಿ ಒಮ್ಮೆ ನೋಡುವುದಾದರೆ ದೇವರು ನಡೆಸಿದಂತ ಅದ್ಭುತವಾದಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮತ್ತಷ್ಟು ಬಲವನ್ನ ನಮಗೆ ಕೊಟ್ಟು, ಮತ್ತಷ್ಟು ದೇವರ ಮೇಲೆ ನಂಬಿಕೆ ಇಟ್ಟು, ಇನ್ನಷ್ಟು ದೇವರಿಗೆ ಸಾಕ್ಷಿಗಳಾಗಿ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡುವಂತವನಾಗಿದ್ದಾನೆ, ನಡೆಸುವಂತವನಾಗಿದ್ದಾನೆ ಮತ್ತು ಉಪಯೋಗಿಸಿಕೊಳ್ಳುವಂತವನಾಗಿದ್ದಾನೆ. ಅದಕ್ಕಾಗಿಯೇ ಪರಿಸ್ಥಿತಿಗಳನ್ನ ಎದುರಿಸುವಂತ ಅವಕಾಶಗಳನ್ನ ನಮಗೆ ಕೊಡ್ತಾನೆ ಮತ್ತು ನಮ್ಮ ಮುಖಾಂತರವಾಗಿ ಅಂತ ಪರಿಸ್ಥಿತಿಗಳನ್ನ ಎದುರಿಸುವಂತ ಜನರಿಗೆ ಆತನು ನಮ್ಮನ್ನ ಮಾದರಿಯಾಗಿ ಇಡ್ತಾನೆ ಮತ್ತು ತಾನು ಎಷ್ಟು ಮಹೋನ್ನತನು, ಹೇಗೆ ತನ್ನ ಮಕ್ಕಳನ್ನ ಎಲ್ಲಾ ಕಾಲಕ್ಕೂ ನಡೆಸಲು ಶಕ್ತನು ಎಂಬುದನ್ನ ಆತನು ಸಾಬೀತು ಮಾಡುವಂತವನಾಗಿದ್ದಾನೆ. ಅದಕ್ಕಾಗಿ ಈ ಭೂಮಿ ಮೇಲೆ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಸ್ಟೆಫನನ ವಿಚಾರದಲ್ಲಿ ನಾವು ನೋಡುವಾಗ ಅಪೊಸ್ತಲರ ಕಾರ್ಯ 7ನೇ ಅಧ್ಯಾಯ 54ನೇ ವಚನದಿಂದ ಈ ಮಾತುಗಳನ್ನ ನಾನು ಓದುತ್ತೇನೆ. ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಹಾಗೂ ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನುಗ್ಗಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನ ಎಂಬ ಒಬ್ಬ ಯೌವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಅವರು ಸ್ಟೆಫನನ ಮೇಲೆ ಕಲ್ಲು ಎಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೆ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಇದನ್ನು ಹೇಳಿ ನಿದ್ರೆ ಹೋದನು. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಸ್ಟೆಫನನು ದೇವರ ಘನತೆಗಾಗಿ, ತನ್ನ ಸೃಷ್ಟಿಸಿದಂತ ದೇವರ ಮಹಿಮೆಗಾಗಿ ಅಂತಹ ಪರಿಸ್ಥಿತಿಯಲ್ಲಿಯೂ ಯಾವುದಕ್ಕೂ ಭಯ ಪಡದೆ ತನ್ನನ್ನ ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟನು. ಅದನ್ನೇ ತಾನೇ ದೇವರ ವಾಕ್ಯದಲ್ಲಿ
ದೇವರು ತನ್ನ ಮಕ್ಕಳಿಗೆ ಹೇಳುವಂತವನಾಗಿದ್ದಾನೆ ಮತ್ತು ಎದುರು ನೋಡುವಂತವನಾಗಿದ್ದಾನೆ. ಈ ಭೂಮಿ ಮೇಲೆ ಭವಿಷ್ಯದ ಭಯವಿಲ್ಲದೆ ನಾವು ಜೀವಿಸಬೇಕಾಗಿದೆ. ಎಂತಹ ಪರಿಸ್ಥಿತಿಯಲ್ಲಿಯೂ ದೇವರು ಎಲ್ಲವನ್ನ ಸಹಿಸಿಕೊಳ್ಳಲು ಶಕ್ತಿ ಕೊಡ್ತಾನೆ, ಧೈರ್ಯ ಕೊಡ್ತಾನೆ ಮತ್ತು ಅದನ್ನು ಅಂತ್ಯಗೊಳಿಸ್ತಾನೆ. ಆ ಅಂತ್ಯದಲ್ಲಿ ದೇವರ ಚಿತ್ತವನ್ನ ನೆರವೇರಿಸುವಂತೆ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುವಂತವನಾಗಿದ್ದಾನೆ. ಮತ್ತು ನಾವು ಈ ಲೋಕದಲ್ಲಿ ಸೃಷ್ಟಿಸಿದಂತ ಸೃಷ್ಟಿಕರ್ತನಿಗೆ ನಂಬಿಗಸ್ತರಾಗಿ ನಡೆದು ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನ ಉದ್ದೇಶಗಳನ್ನ ನೆರವೇರಿಸಿ ಆತನು ಬರುವಂತ ಸಮಯದಲ್ಲಿ ಆತನ ಜೊತೆಯಲ್ಲಿ ಎಬ್ಬಿಸಲ್ಪಡುವುದಕ್ಕೆ ಬೇಕಾದಂತ ಎಲ್ಲಾ ಕೃಪೆಯನ್ನ ನಮಗೆ ಕೊಟ್ಟು ಎಂತ ಅಂತ್ಯದ ಸಮಯಗಳನ್ನ ಎದುರಿಸಲಿಕ್ಕೆ ಬೇಕಾದರೂ ಅದರ ಫಲವನ್ನ ದೇವರು ನಮಗೆ ಒದಗಿಸಿಕೊಡುವಂತ. ನಮ್ಮ ಸಹೋದರಿ ನಿನ್ನೆ ರಾತ್ರಿ 10 ಗಂಟೆಗೆ ಕೊನೆ ಉಸಿರು ಹೇಳುವಾಗ ಇನ್ನೊಬ್ಬ ನಮ್ಮ ಸಹೋದರಿ, ಅವಳ ತಂಗಿ ಅವಳ ಜೊತೆಯಲ್ಲಿದ್ದರು. ನಾವೆಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಆ ಸಮಯದಲ್ಲಿ ಅವಳು ಮಾತ್ರ ಮನೆಯಲ್ಲಿದ್ರು. ಅಲ್ಲಿದ್ದಂತ ಅವಳ ಮಗಳು ಮತ್ತು ತಮ್ಮನಿಗೆ ಮಗಳು ಕೊಟ್ಟಿದ್ರು. ಅವರು ಮತ್ತು ನಮ್ಮ ಸಂಬಂಧಿಕರು ನಾವೆಲ್ಲ ಒಂದು ಮದುವೆ ಕಾರ್ಯಕ್ರಮದಲ್ಲಿ. ಆದ್ರೆ ಆಕೆ ಒಬ್ಬಳೆ ಆ ಮನೆಯಲ್ಲಿದ್ದು ನಮ್ಮ ಇನ್ನೊಬ್ಬ ತಂಗಿ ಅವಳ ಜೊತೆಯಲ್ಲಿದ್ದು, ಅವಳು ಕೊನೆ ಉಸಿರಿರುವಾಗ ಆಕೆ ಯಾರು ಇಲ್ಲದೆ ಇದ್ರು ಕೂಡ ಅವಳನ್ನ ಕರೆದು ನನಗೋಸ್ಕರ ಒಂದು ಹಾಡು ಹೇಳು. ಆ ಮಗಳು ಆ ಹಾಡನ್ನ ಹೇಳಿದ ಮೇಲೆ ನನಗೋಸ್ಕರ ಪ್ರಾರ್ಥನೆ ಮಾಡು. ಆ ಮಗಳು ಪ್ರಾರ್ಥನೆ ಮಾಡಿದ ಮೇಲೆ ನನಗೆ ಸ್ವಲ್ಪ ನೀರು ಕುಡಿಯೋದಕ್ಕೆ ಕೊಡು. ಮಗಳು ನೀರು ಕುಡಿಸ್ತಾಳೆ. ನೀರು ಕುಡಿತಿದ್ದ ಹಾಗೇನೆ ಜೀವ ಹೊರಡೋಯ್ತದೆ. ಅವಳು ಸತ್ತೋಗಿದ್ದಾಳೆ ಅಂತಕ್ಕಂಥ ಅರಿವು ಅವಳಿಗೆ ಇಲ್ಲ. ಮಲ್ಕೊಂಡಿದ್ದಾಳೆ ಅಂತೇಳಿ ಮಲಗಿಸ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಅವಳನ್ನ ಎಬ್ಬಿಸ್ತಾಳೆ. ಅವಳು ಮಾತಿಲ್ಲ, ಕತೆ ಇಲ್ಲ, ಅವಳು ಉಸಿರು ನಿಂತು ಹೋಗಿದೆ. ಆಮೇಲೆ ಫೋನ್ ಮಾಡ್ತಾಳೆ. ಸಮಾಧಾನದಿಂದ ಆಕೆ ನಿದ್ರೆ ಹೋಗ್ತಾಳೆ. ಎಲ್ಲಾ ಸಮಯಕ್ಕೂ ಹುಟ್ಟಿದಿಂದ ಅಂತ್ಯದವರೆಗೂ ದೇವರು ತನ್ನ ಕಾರ್ಯವನ್ನ ಮಾಡುವಂತದ್ದಾಗಿದ್ದಾನೆ. ಯಾರನ್ನೂ ಅನಾಥರನ್ನಾಗಿ ಬಿಡೋದಿಲ್ಲ. ತನ್ನ ರಾಜ್ಯಕ್ಕೆ ಬೇಕಾದಂತ ಎಲ್ಲಾ ಆಶೀರ್ವಾದಗಳಿಗೆ ಈ ಭೂಮಿ ಮೇಲೆ ಅವರನ್ನ ನಡೆಸುತ್ತಾ ಕೊನೆಯ ಉಸಿರಿರುವವರೆಗೂ ಕಾಯ್ದು ಕಾಪಾಡುವಂತ ದೇವರಾಗಿದ್ದಾನೆ. ತನ್ನನ್ನು ನಂಬಿರುವಂತ ಪ್ರತಿಯೊಬ್ಬ ತನ್ನ ಮಕ್ಕಳಿಗೆ ದೇವರು ನಂಬಿಗಸ್ತನಾಗಿದ್ದಾನೆ. ಕೊನೆಯ ಉಸಿರಿನಲ್ಲಿಯೂ ಆ ನೋವುಗಳನ್ನ ಸಹಿಸಿಕೊಂಡು ಕರ್ತನ ಮಹಿಮೆಗಾಗಿ ದೇವರ ಚಿತ್ತವನ್ನ ನೆರವೇರಿಸುವಂತ ಕೃಪೆಯನ್ನ ದೇವರು ಅನುಗ್ರಹಿಸುವಂತದ್ದಾಗಿದ್ದಾನೆ. ಆದುದರಿಂದ ಈ ಕೊನೆ ಕಾಲದಲ್ಲಿ ಬದುಕುವಂತ ದೇವರ ಮಕ್ಕಳು ನಾವೆಲ್ಲರೂ ಸಹ ಎಂತ ಪರಿಸ್ಥಿತಿಯಲ್ಲಿಯೂ ಹೆದರದೆ, ಧೃತಿಗೆಡದೆ, ಧೈರ್ಯಗೆಡದೆ ನಮ್ಮ ಎಲ್ಲ ಭೂಯಾತ್ರೆಯನ್ನ ನಂಬಿಗಸ್ತನಾದಂತ ದೇವರ ಕೃಪಾಹಸ್ತಕ್ಕೆ ಒಪ್ಪಿಸಿ ನಿಶ್ಚಿಂತೆಯಿಂದಲೇ ಬದುಕುವುದಕ್ಕೆ ದೇವರು ನಮಗೆ ಮಾರ್ಗ ಮಾಡಿದ್ದಾನೆ ಅಂತಕ್ಕಂಥ ದೃಢವಾದ ನಂಬಿಕೆ, ವಿಶ್ವಾಸದಲ್ಲಿ ನಾವೆಲ್ಲರೂ ಬದುಕಬೇಕಾಗಿದೆ. ಅಂತ ದೃಢ ವಿಶ್ವಾಸದ ನಂಬಿಕೆಯ ಜೀವಿತವನ್ನ ತನ್ನನ್ನು ನಂಬುವಂತ, ತನ್ನನ್ನ ಪ್ರೀತಿಸುವಂತ, ತನ್ನ ರಾಜ್ಯಕ್ಕಾಗಿ ಎದುರು ನೋಡ್ತಿರುವಂತ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ, ವಿಶ್ವಾಸಿಗಳ ಜೀವಿತದಲ್ಲಿ ತುಂಬಲಿ, ನಡೆಸಲಿ, ತನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಲಿ. ಆತನು ಬರುವಾಗ ತಾನು ಪ್ರೀತಿಸಿ ಸಂರಕ್ಷಿಸಿದಂತ ತನ್ನ ಮಕ್ಕಳನ್ನ ಎಬ್ಬಿಸಲಿ, ತನ್ನ ರಾಜ್ಯದಲ್ಲಿ ಸೇರಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಅದಕ್ಕೋಸ್ಕರ ಈ ಬೆಳಗಿನ ಜಾವದಲ್ಲಿ ಎಷ್ಟೋ ಮಕ್ಕಳು ಇಂತಹ ಪರಿಸ್ಥಿತಿಗಳನ್ನ ಎದುರಿಸಿ ಅಗಲಿ ಹೋಗಿದ್ದಾರೆ. ಅವರ ಮಕ್ಕಳು, ಅವರ ಭವಿಷ್ಯ ದೇವರ ಕೈಯಲ್ಲಿದೆ. ಅಂತ ಮಕ್ಕಳು ಅನಾಥ ಪ್ರಜ್ಞೆಯಲ್ಲಿ ಜೀವಿಸದೆ ದೇವರ ಕೃಪೆಯಲ್ಲಿ, ದೇವರ ಕೃಪಾಹಸ್ತದಲ್ಲಿ ಇದ್ದೇವೆ ಅಂತಕ್ಕಂಥ ನಂಬಿಕೆಯಿಂದ ದೇವರಿಗೆ ನಂಬಿಗಸ್ತರಾಗಿ ಜೀವಿಸುವುದಕ್ಕೆ ಕರ್ತನು, ಆತ್ಮನು ಅವರನ್ನ ನಡೆಸಲಿ, ಕಾಪಾಡಲಿ, ಎಲ್ಲರ ಜೀವಿತದಲ್ಲಿ ತನ್ನ ಚಿತ್ತವನ್ನ ನೆರವೇರಿಸಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರಿ ಆನ್ಯವರಿದ್ದಾರೆ. ಅವರು ಅನಾಥ ಮಕ್ಕಳಿಗಾಗಿ, ಅನಾಥ ಪ್ರಜ್ಞೆಯಲ್ಲಿ ಜೀವಿಸುತ್ತಿರುವಂತ ದೇವ ಜನರಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Thank you, Uncle. ಎಲ್ರಿಗೂ ನಮಸ್ಕಾರ. Let's pray. Our Father who art in heaven, thank you, Lord, for this wonderful time and hour that you gave us to come before thy presence as a small family. We've gathered here, Lord,
to pray with all our heart, mind, and soul, that you would hear our prayer, that you would answer our prayer, and that you would comfort our hearts during the pain, during the tears, during the loss of somebody in our lives, oh Father. It's so painful to feel that sometimes we ourselves put in ourselves like orphans. But your beautiful promises are giving us the strength to overcome the loneliness without parents, without our loved ones. But you are our Father. You brought us into this world as you promised, that you will take care of us and guide us, help us, and protect us wherever we go and whatever we do. You have given angels charge over us, Lord. Thank you for that. You have covered us up with your feathers and wings to protect and safeguard us from the cruel world. Thank you and praise you for us, Lord Jesus. There are so many orphans in this world who are trapped. But we know that you will be taking care of them. You will lift up them from every situation that we all are going through, Lord. Thank you, Father, for every promise that made. As we are your children, we strongly believe that you are our Father. Heavenly Father, the birth of your Son, Jesus Christ, brought great joy to Mary and Joseph too, Lord. We thank you for every children whose birth brought great joy into this world, that we pray that these orphans will bring great joy to the family that will take them in, Father. Heavenly Father, our prayer is that they grow up with a health in the body and strong in the spirit through the grace of your Lord Jesus Christ. Heavenly Father, we pray for the orphans that they may grow up in families, that they are being discovered sometimes of themselves and of your world. Their gifts, their talents may be used creatively, Lord. Their decisions may be based on what you have chosen for them. Thine will be done to them. Every good that you will lead them in the real worth of this love. And their lives may be directed the path that you have planned and you have chosen. Father, we pray that their spiritual development, that they may grow up in the fear of God, in the faith of Christ, and in the fellowship of church, to love and to serve you all the days. Lord, grant our orphan children this gift above all, that as they grow in years, they may grow also in the grace of your Lord, Father, of your protection, of your guidance, and you show them the right path to choose. When the time comes, they may go out into the life of the world strong in the faith of the Lord. Grant them the blessings of Father, because they are your special children. Lord, we thank you for this wonderful time and hour that you've given. Thank you for the wonderful message, because you're always there no matter what happens into our life. You're always there to guide us, to protect us, to soothe our heart from all the heartbreaks and all the sadness in our life, oh Father. Lord, we are so grateful that your grace is upon us, and you helping us, making us strong, that no matter what, your love is so unconditional towards us. Let every heart be blessed, Father. We pray for children. We pray for each and every one of your children who's bowed down here today. We all have gone through kind of pains, the loss of a loved ones, that we have burdened
Many would have abandoned from their families. Give them strength to hang in there, Lord. Let their family find peace in their hearts. Let them cherish the gift that you have given them. Lead them to the forget to all the passes way, Lord. Help each and every one of others with happiness and relief. Help them forgive anything that they would hurt, Lord Jesus. Let them realize how important they are to each other. Let them find themselves and enrich each other. Let your plans be successful, O Father. Thank you, Lord Jesus. Give them peace and grace. Let every union be glorious one, because we are your children. Jesus, Father. Thank you, Lord Jesus. Thank you and praise you for every blessing once again. We come to thee, Lord, with the open heart, with the graceful heart, with the praiseful heart, with the thanksgiving to you, Lord Jesus. Forgive all the sins that we have committed. Grant a place in your eternal kingdom. In Jesus' precious name I pray. Amen. ಆಮೆನ್. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ಆನೆ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಆ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Pastor, just pray for me, for my health and my family members. ಪ್ರಾರ್ಥನೆ ಮಾಡಿ. ಮಹಾನತನಾದ ಸ್ವಾಮಿ, ಪರಾತ್ಪರನಾದ ತಂದೆ, ಮತ್ತೊಂದು ಬೆಳಗನ್ನ ನಮ್ಮ ಜೀವಿತದಲ್ಲಿ ಕೊಟ್ಟು ನಿನ್ನ ಮಕ್ಕಳಾದಂತ ನಾವು ನಿನ್ನ ನಾಮದ ನೆನಪಿನಲ್ಲಿಯೇ ಈ ಬೆಳಗಿನಲ್ಲಿ ಎಚ್ಚರವಾಗಿ ನಿನ್ನ ಕೃಪಾ ಸನ್ನಿಧಾನಕ್ಕೆ ಓಡಿ ಬರುವಂತ ಸೌಭಾಗ್ಯವನ್ನ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಆತ್ಮನ ಬಲದಿಂದ ನಿನ್ನನ್ನು ಆರಾಧಿಸುವಂತ ಕೊಂಡಾಡುವಂತ ಕ್ಷಣಗಳಿಂದ ಈ ದಿನವನ್ನ ಪ್ರಾರಂಭಿಸುವಂತ ಕೃಪೆಯನ್ನ ದಯಪಾಲಿಸಿಕೊಟ್ಟದಕ್ಕಾಗಿ ನನಗೆ ಸ್ತೋತ್ರ. ಕೂಡಿ ಬಂದಿರುವಂತ ಸಣ್ಣ ಮಂದೆಗಾಗಿ ಸ್ತೋತ್ರಪ್ಪ. ಎಲ್ಲರ ಜೀವಿತದಲ್ಲಿ ನಿನ್ನ ಕೃಪೆಯನ್ನ ದಯಪಾಲಿಸಿ ನಾವೆಲ್ಲರೂ ನಿನ್ನನ್ನ ಪ್ರೀತಿಸುವಂತೆ, ಬೆಳಗಾಗುವಾಗ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಓಡಿ ಬರುವಂತೆ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ತಲೆಬಾಗಿ ಬಂದಿರುತ್ತಾ ಎಲ್ಲ ಭಕ್ತರನ್ನ ಹಿರಿಯರನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಮ್ಮೆಲ್ಲರ ಪ್ರಾರ್ಥನೆಗಳನ್ನ ನೀನು ಲಾಲಿಸಿ ನಮಗೆ ಸದುತ್ತರವನ್ನ ದಯಪಾಲಿಸಿಕೊಡು ಸ್ವಾಮಿ. ಪ್ರತಿದಿನವೂ ನಮ್ಮೊಟ್ಟಿಗೆ ಮಾತನಾಡು. ಈ ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕರು ನಿನ್ನ ಪ್ರೀತಿಯನ್ನ, ನಿನ್ನ ನಡೆಸುವಿಕೆಯನ್ನ, ನಿನ್ನ ಪರಾಂಬರಿಕೆಯನ್ನ ಅನುಭವಿಸುವಂತ ಸೌಭಾಗ್ಯವನ್ನ ದಯಪಾಲಿಸಿಕೊಡು. ನಿನ್ನ ಅಮೂಲ್ಯವಾದ ಪ್ರೀತಿಯ ಉದ್ದ, ಆಳ, ಅಗಲ, ಎತ್ತರವನ್ನ ತಿಳಿದು ನಿನ್ನನ್ನು ಅರಿತವರಾಗಿ, ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ, ನಿನ್ನ ರಾಜ್ಯಕ್ಕಾಗಿ ಹಂಬಲಿಸುವಂತ ನಿರೀಕ್ಷೆಯ ಜೀವಿತವನ್ನ ದಯಪಾಲಿಸಿಕೊಡು ಸ್ವಾಮಿ. ಕರ್ತನೇ, ಈ ಬೆಳಗಿನ ಜಾವದಲ್ಲಿ ಅನಾಥ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇನೆ. ಅನಾಥರ ತಂದೆಯೂ ನೀನು, ಅನಾಥರ ಒಡೆಯನು ನೀನು, ಅನಾಥರ ಸಂರಕ್ಷಕನು ನೀನು ಸ್ವಾಮಿ. ಈ ಲೋಕದಲ್ಲಿ ಅನಾಥ ಮಕ್ಕಳಿಗಾಗಿ ವಿಶೇಷವಾದಂತ ಕೃಪೆಯಿಂದ ಅವರ ಭವಿಷ್ಯವನ್ನ ನಿರ್ವಹಿಸಲು ಬೇಕಾದ ವ್ಯವಸ್ಥೆಯನ್ನ ಮಾಡುವಂತ ದೇವರು ನೀನು ಸ್ವಾಮಿ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನ ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದರೆ ಅವು ಒಂದು ದಿವಸವೂ ಕೂಡ ಉಪವಾಸವಿರುವುದಿಲ್ಲ ಎಂಬುದಾಗಿ ನೀವು ಬಹಳ ಗುಬ್ಬಿಗಳಿಗಿಂತ ಹೆಚ್ಚಿನವರು ಎಂಬುದಾಗಿ ಹೇಳಿದ್ವಿ ಸ್ವಾಮಿ. ಮಾನವನ ಜೀವಿತದಲ್ಲಿ ನೀನು ಉದ್ದೇಶಗಳನ್ನ ಇಟ್ಟು ಆ ಉದ್ದೇಶವನ್ನ ನೆರವೇರಿಸುವಂತ ದೇವರಾಗಿದೆ. ಅನಾಥರಾಗಿ ಬದುಕುವಂತ ಮಕ್ಕಳ ಭವಿಷ್ಯದಲ್ಲಿ ಸ್ವಾಮಿ ನಿನ್ನ ಚಿತ್ತವು ಅಡಗಿದೆ. ಅವರಿಗಾಗಿ ನಿನ್ನ ವಿಶೇಷವಾದಂತ ಯೋಜನೆಯನ್ನ ಇಟ್ಟಿದೆ ಸ್ವಾಮಿ. ಆದರೆ ಆ ನಿನ್ನ ಯೋಜನೆಯಿಂದ ಆ ಜನರು ಅಂತಹ ಮಕ್ಕಳು ತಪ್ಪಿಸಿಕೊಳ್ಳದ ಹಾಗೆ ನಿನ್ನ ವಿಶೇಷವಾದ ಸಂರಕ್ಷಣೆಯನ್ನು ಒದಗಿಸಿಕೊಡು ಸ್ವಾಮಿ. ನಿನ್ನವರಾಗುವಂತೆ, ನಿನ್ನನ್ನು ಪ್ರೀತಿಸುವಂತೆ, ನಿನ್ನಲ್ಲಿ ಭಯಭಕ್ತರವರಾಗಿ ನಿನ್ನ ಮಾರ್ಗಗಳನ್ನ ಅರಿತು ನಿನ್ನ ನೀತಿಯನ್ನು ಅನುಸರಿಸಿ ಸ್ವಾಮಿ ಭೂಮಿ ಮೇಲೆ ಮಾತ್ರವಲ್ಲದೆ ನಿತ್ಯ ಜೀವದಲ್ಲಿಯೂ ಸ್ವಾಮಿ ನಿನ್ನೊಡನೆ ಜೀವಿಸುವಂತ ಸೌಭಾಗ್ಯವನ್ನ ಎಲ್ಲ ಅನಾಥ ಬಂಧುಗಳಿಗೆ ಅನುಗ್ರಹಿಸಬೇಕು ಅಂತ ಬೇಡ್ತೇನೆ. ಈ ಕೊನೆ ಕಾಲದಲ್ಲಿ ಸ್ವಾಮಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಕಷ್ಟ, ಸಂಕಟಗಳು, ಶೋಧನೆಗಳು, ಸಮಸ್ಯೆಗಳು ಎದುರಾಗಿ ಬರುವಾಗ ಅಂತ ಅನಾಥ ಪ್ರಜ್ಞೆಗಳು ಕಾಡುವಂತ ಪರಿಸ್ಥಿತಿಗಳು ಎದುರಾಗ್ತವೆ ಸ್ವಾಮಿ. ತಂದೆ ತಾಯಿಗಳಾಗಲಿ, ಮಕ್ಕಳಾಗಲಿ, ಸಂಬಂಧಿಕರಾಗಲಿ ಈ ರೀತಿ ಒಬ್ಬೊಟ್ಟಿಗರಾಗುವಂತ ಪರಿಸ್ಥಿತಿಗಳನ್ನ ಎದುರಿಸುವಾಗ ನಿನ್ನ ವಿಶೇಷವಾದ ಕೃಪೆಯನ್ನು ಕೊಡು, ನಿನ್ನ ವಿಶೇಷವಾದ ಬಲವನ್ನು ಕೊಡು. ನೀನು ಮಾಡುವ ವಾಗ್ದಾನಗಳ ಪ್ರಕಾರವಾಗಿ ಸ್ವಾಮಿ
ಅವರ ಜೀವಿತದಲ್ಲಿ ಧೈರ್ಯವನ್ನ, ಬಲವನ್ನ, ಶಕ್ತಿಯನ್ನು ಕೊಟ್ಟು, ಈಗೋ ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ಭಯ ಪಡಬೇಡ ಎಂಬುವಂತ ನಿನ್ನ ಧೈರ್ಯದ ಮಾತುಗಳು ಸ್ವಾಮಿ ಅವರನ್ನ ಬಲಪಡಿಸಲಿ. ನಿನ್ನ ವಾಗ್ದಾನಗಳು ಸ್ವಾಮಿ ಅವರನ್ನ ಚೈತನ್ಯಗೊಳಿಸಲಿ. ನಿನ್ನ ಕೃಪೆಯು ಸ್ವಾಮಿ ಅಂತ ಮಕ್ಕಳನ್ನ ಆವರಿಸಿಕೊಳ್ಳಲಿ. ಮತ್ತು ನೀನು ನಂಬಿಗಸ್ತನಾಗಿದ್ದುಕೊಂಡು ಅಂತ ಎಲ್ಲಾ ಭಕ್ತರ ಜೀವಿತವನ್ನ, ಮಕ್ಕಳ ಜೀವಿತವನ್ನ ಪರಾಮರಿಸಿ ಸ್ವಾಮಿ, ಯಾವ ಕೊರತೆಯು, ಯಾವುದೇ ಶೋಧನೆಗಳು, ಯಾವುದೇ ಸಮಸ್ಯೆಗಳು ಅವರ ನಂಬಿಕೆಗೆ ಅಡ್ಡಿ ಆಗದಂತೆ ಬಲಪಡಿಸಿ ನಡೆಸುತ್ತಾ ಬರುತ್ತಾ ಇದ್ದಿ. ಇದಕ್ಕಾಗಿ ಸ್ತೋತ್ರ. ಮತ್ತು ಇನ್ನು ಮುಂದಿನ ಭವಿಷ್ಯದಲ್ಲಿಯೂ ನಿನ್ನ ಜನರ ಕೈ ಹಿಡಿದು ಎಲ್ಲ ಕೇಡಿನಿಂದ ತಪ್ಪಿಸಿ, ನೀನು ಪ್ರತಿಯೊಬ್ಬ ವಿಶ್ವಾಸಿಯ ಜೊತೆಯಲ್ಲಿ ಇದ್ದುಕೊಂಡು ನಂಬಿಕೆಗೆ ಆಧಾರವಾಗಿದ್ದು ನಿನ್ನ ಪ್ರೀತಿ, ದಯೆ, ಕರುಣೆಗಳನ್ನ ದಯಪಾಲಿಸಿ, ಯಾವ ಚಿಂತೆಯು ಸ್ವಾಮಿ ಅವರ ಭಾಗಕ್ಕೆ ಸೇರದಂತೆ ದಿನನಿತ್ಯವೂ ಹರ್ಷ, ಉಲ್ಲಾಸ, ಸಂತೋಷ, ಸಮಾಧಾನ, ಸಂತೃಪ್ತಿ, ನೆಮ್ಮದಿಯಿಂದ ಸ್ವಾಮಿ ಎಲ್ಲಾ ಚಿಂತೆಯನ್ನ ಮರೆತು ಬಿಟ್ಟವರಾಗಿ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ ಕೊಡು ಸ್ವಾಮಿ. ಯಾವುದೇ ಕಷ್ಟ, ಕಾಯಿಲೆಗಳು, ಬಾಧೆಗಳು ಬಾಧಿಸದಂತೆ ನಿನ್ನ ದೂತರ ಬೇಲಿಯನ್ನು ಹಾಕು. ಸೈತಾನನ ಯಾವ ಕುತಂತ್ರಗಳು ಆ ಮಕ್ಕಳ ಜೀವಿತದಲ್ಲಿ ನಡೆಯದಂತೆ ನಿನ್ನ ಪ್ರಸನ್ನತೆಯನ್ನು ಅವರ ಜೊತೆಯಲ್ಲಿರು ಸ್ವಾಮಿ. ಅನಾಥರ ಜೀವಿತವನ್ನ ಸ್ವಾಮಿ ನೀನು ವಿಶೇಷವಾಗಿ ಕರುಣಿಸಿ ನಿನ್ನ ಪರಿಶುದ್ಧವಾದ ಆಶೀರ್ವಾದಗಳಿಂದ ತುಂಬಿಸಿ, ಕರ್ತನೆ ನೀನೇ ತಂದೆಯಾಗಿದ್ದುಕೊಂಡು ನಿನ್ನ ರಾಜ್ಯದಲ್ಲಿ ಸೇರಿಸಬೇಕೆಂದು ಬೇಡುತ್ತೇನೆ ಸ್ವಾಮಿ. ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮದಿರ್ತಕ್ಕಂಥ ಪ್ರತಿಯೊಬ್ಬ ಮಾನವರಿಗೂ ಸ್ವಲ್ಪ ಪ್ರಾರ್ಥನೆ, ಕರ್ತನೆ ಕಷ್ಟ ಕಾಯಿಲೆಗಳಲ್ಲಿರ್ತಕ್ಕಂಥವ್ರಿಗೂ ಸ್ವಲ್ಪ ಪ್ರಾರ್ಥನೆ, ಬಡತನ ಬಾಧೆಗಳಲ್ಲಿರ್ತಕ್ಕಂಥವ್ರಿಗೂ ಸ್ವಲ್ಪ ಪ್ರಾರ್ಥನೆ ಸ್ವಾಮಿ. ಕರ್ತನೆ ನಿನ್ನ ಕೃಪೆಯಂತ ಮಕ್ಕಳ ಮೇಲೆ ಇರಲಿ. ನಿನ್ನ ಪರಿಶುದ್ಧವಾದ ಹಸ್ತವು ಅವ್ರನ್ನ ಮುಟ್ಟಲಿ, ಸ್ವಸ್ಥಪಡಿಸಲಿ, ಆರೋಗ್ಯ ಕೊಡ್ಲಿ, ಸಮಾಧಾನ ಕೊಡ್ಲಿ, ಎಲ್ಲ ಚಿಂತೆಯಿಂದ ಬಿಡುಗಡೆ ಮಾಡಲಿ. ಪ್ರತಿಯೊಬ್ಬ ಮಾನವ ಸ್ವಾಮಿ ನಿನ್ನ ಪ್ರೀತಿಯನ್ನು ಅನುಭವಿಸುವಂತ ಕೃಪೆಯನ್ನು ದಯಪಾಲಿಸಿಕೊಡು. ನಿನ್ನ ಸತ್ಯವನ್ನ ತಿಳಿಯುವಂತ ಸೌಭಾಗ್ಯವನ್ನು ದಯಪಾಲಿಸಿಕೊಡು. ಸೃಷ್ಟಿಕರ್ತನಾದಂತ ನಿನ್ನನ್ನು, ನೀನು ಕಳಿಸಿಕೊಟ್ಟಿರುವಂತ ನಜರೀತನ ಯೇಸು ಕ್ರಿಸ್ತನನ್ನು ಸ್ವಾಮಿ ಅರಿತು ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಈ ಭೂಮಿ ಮೇಲೆ ಸ್ವಾಮಿ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ನಿನ್ನನ್ನು ಆತುಕೊಂಡು ನಿನ್ನ ರಾಜ್ಯಕ್ಕಾಗಿ ಸ್ವಾಮಿ ಎದುರುಗೊಳ್ಳಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಸತ್ಯದ ಸುವಾರ್ತೆಯು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಮುಟ್ಟಲಿ ಸ್ವಾಮಿ. ಪವಿತ್ರಾತ್ಮ ದೇವರು ಕಾರ್ಯ ಮಾಡಲಿ. ಸಭೆಯು ಅನಾಥ ಪ್ರಜ್ಞೆಯಿಂದ ಬಿದ್ದಿದೆ ಸ್ವಾಮಿ. ಪಾಪದ ನಿಮಿತ್ತ ಸಭೆಯು ಇವತ್ತು ಎಲ್ಲಾ ರೀತಿಯಾದಂತ ಸಂಕಷ್ಟಕ್ಕೆ ಒಳಗಾಗಿದೆ. ಸಭೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಕೃಪೆಯಿಂದ ನೀನು ಸ್ವಾಮಿ ಪರಿಹರಿಸು. ಕರ್ತನೆ ನಿನ್ನ ಸಭೆಯನ್ನ ಮೇಲೆತ್ತು ನಿನ್ನ ನಾಮದ ಘನತೆಗಾಗಿ ಉತ್ತರಿಸು. ನಿನ್ನ ಸುವಾರ್ತೆ ಸೇವೆ ಪ್ರಜ್ವಲಿಸುವಂತೆ, ನಿನ್ನ ತೇಜಸ್ಸು ನಿನ್ನ ಸಭೆ ಮೇಲೆ ಪ್ರಕಾಶಿಸುವಂತೆ, ನಿನ್ನ ಜನಾಂಗಗಳ ಮಧ್ಯದಲ್ಲಿ ನೀನು ಅದ್ಭುತ ಸ್ವರೂಪನಾಗಿ ಪರಾಕ್ರಮಶಾಲಿಯಾಗಿ ಸ್ವಾಮಿ ನಿನ್ನ ಸೇವೆಯನ್ನ ಸಂಪೂರ್ಣಗೊಳಿಸು ಎಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಕಾರ್ಯ ಮಾಡಪ್ಪ. ಎಲ್ಲಾ ಕೊರತೆಗಳನ್ನ ನೀಗಿಸು. ಬಿದ್ದು ಹೋಗಿರುವಂತ ಸಭೆಗಳನ್ನ ಎಬ್ಬಿಸು ಸ್ವಾಮಿ. ಕರ್ತನೆ ಮುಚ್ಚಲ್ಪಟ್ಟಿರುವಂತ ಸಭೆಗಳನ್ನ ತೆರೆ ಮಾಡು ಸ್ವಾಮಿ. ಕರ್ತನೆ ಕುಂದು ಹೋಗಿರ್ತಕ್ಕಂತ ದೇವರ ಮಕ್ಕಳನ್ನ ಚೈತನ್ಯ ಪಡಿಸು. ನಿನ್ನ ಆಲಯದ ಅಂಗಳದಲ್ಲಿ ಆಹಾರ ಶೂನ್ಯವಾಗದಂತೆ ನಿನ್ನ ಭಕ್ತರು ಸಂತೃಪ್ತಿ, ಸಮಾಧಾನ, ಸಂತೃಪ್ತಿಯಿಂದ ಪ್ರತಿ ಪರಿಶುದ್ಧವಾದ ಸಬ್ಬತ್ ದಿನದಲ್ಲಿ ನಿನ್ನನ್ನು ಸಂತೋಷದಿಂದ ಆರಾಧಿಸುವಂತ ಸೌಭಾಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ನಿನ್ನ ಸೇವೆಯಲ್ಲಿ ನಿರತರಾಗುವಂತ ಆತ್ಮನ ಬಲವನ್ನು ದಯಪಾಲಿಸಿಕೊಡು ಸ್ವಾಮಿ. ನಿನ್ನ ಸಭೆಗೆ ನಿನ್ನ ಸೇವೆಯಲ್ಲಿ ಯಾವ ಕೊರತೆಯು ಬಾರದಂತೆ ನೋಡಿಕೊ ಸ್ವಾಮಿ. ಕೂಲಿಕಾರರು ಬಹಳ ಕಡಿಮೆಯಾಗಿದ್ದಾರೆ ಸ್ವಾಮಿ. ಬೆಳೆಯು ಬಹಳವಾಗಿದೆ ಕರ್ತನೆ. ಈ ಕೊನೆ ಕಾಲದಲ್ಲಿ ನಿನ್ನ ಸೇವೆಗೆ ನಿನ್ನ ಮಕ್ಕಳನ್ನ ಎಬ್ಬಿಸು, ಪ್ರೇರೇಪಿಸು ಮತ್ತು ಅವರನ್ನು ನಡೆಸು, ಚೈತನ್ಯ ಪಾಡಿಸು, ಅವರ ಔಷಧನ ಪೂರೈಸು. ನಿನ್ನ ನಾಮದ ಭಯಭಕ್ತಿಯಲ್ಲಿ ಸಿದ್ಧಿಗೆ ಬರುವಂತೆ ಸ್ವಾಮಿ ಪ್ರಾಮಾಣಿಕರಾಗಿ, ಯಥಾರ್ಥರಾಗಿ, ನಂಬಿಗಸ್ತರಾಗಿ ನಿನ್ನ ಸೇವೆ ಮಾಡುವಂತೆ ಪವಿತ್ರಾತ್ಮ ದೇವರನ್ನ ಸದಾಕಾಲ ಅವರ ಜೊತೆಯಲ್ಲಿ ಇರಿಸು. ಪವಿತ್ರಾತ್ಮ ದೇವರವರನ್ನ ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸಲ್ಪಡುವಂತೆ ಕೋಟಿ ಕೋಟಿ ಆತ್ಮಗಳನ್ನ ಗೆದ್ದು ನಿನ್ನ ರಾಜ್ಯಕ್ಕೆ ಸಿದ್ಧಪಡಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಕರ್ತೇ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ರಾಜ. ಬೆಳಗನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಮ್ಮನ್ನ ಪ್ರೀತಿಸಿ ನಮ್ಮನ್ನ ಆಶೀರ್ವದಿಸಕ್ಕಾಗಿ ಸ್ತೋತ್ರ. ತಲೆಬಾಗಿ ಬಂದಿರುವಂತ ನಿನ್ನ ಪ್ರಿಯರನ್ನು ಅಷ್ಟಪಡಿಸ್ತೇನೆ ಸ್ವಾಮಿ. ಹಿರಿಯರಾದಂತ ಪ್ರೇಮ ಸರ್ವರ್ಗೂ ಪ್ರಾರ್ಥನೆ. ಅವರನ್ನ ಮುಟ್ಟಪ್ಪ, ಸ್ವಸ್ಥಪಡಿಸು. ಅವ್ರ ದೇಹಕ್ಕೆ ಬೇಕಾದ ಆರೋಗ್ಯ ಕೊಡು, ಬಲ ಕೊಡು, ಚೈತನ್ಯ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು. ನಿನ್ನ ಸೇವೆಯಲ್ಲಿ, ಸಭೆಯ ಸೇವೆಯಲ್ಲಿ ಅವರು ಆಸಕ್ತಿಯುಳ್ಳವರಾಗಿ ನಿನ್ನ ಸೇವೆ ಮಾಡುವಾಗ ಅವ್ರನ್ನ ಎಲ್ಲಾ ರೀತಿಯಲ್ಲಿ ಪರಾಮರ್ಶರು ಕೊಟ್ಟಂತ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯೊಂದನ್ನು ಆಶೀರ್ವದಿಸು. ಯಾವ ಚಿಂತೆಯೂ ಸ್ವಾಮಿ ಅವರ ಗುಡಾರದ ಸಮೀಪಕ್ಕೆ ಬಾರದ ಹಾಗೆ ನಿನ್ನ ದೂತರ ಬೇಲಿನ ಹಾಕು ಸ್ವಾಮಿ.
ಹಿರಿಯರಂತ ಇವಲೇ ನಮ್ಮವ್ರನ್ನ ಆಶ್ವಸಿಸಪ್ಪ, ಆರೋಗ್ಯ ಕೊಡು, ಬಲ ಕೊಡು. ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯನ್ನ, ಮಗನನ್ನ ಆಶೀರ್ವದಿಸು. ಹೆಣ್ಣು ಮಕ್ಕಳನ್ನ ಆಶಿಸು, ಅವ್ರ ಮಕ್ಕಳನ್ನ ಆಶಿಸು, ಆರೋಗ್ಯದಿಂದ ತಿನ್ನಿಸು. ನಿನ್ನ ಭಯಭಕ್ತಿ ನಡೆಸು, ನೀತಿ ಸೇವಿಸು. ಮಹಾ ಸಮೃದ್ಧಿಯುಳ್ಳವರಾಗಿ ನಿನ್ನ ಸೇವೆ ಮಾಡುವಂತ ಸೌಭಾಗ್ಯ ಕೊಡಪ್ಪ. ಹಿರಿಯರಂತ ಲೋಕೇಶ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಕುಟುಂಬ ಮಕ್ಕಳನ್ನ ಆಶಿಸು, ಮಾಡುವಂತ ಸೇವೆ ಕೆಲಸಗಳನ್ನ ಆಶಿಸು, ಅವ್ರನ್ನ ಬಲಪಡಿಸು, ಧೈರ್ಯಪಡಿಸು, ಚೈತನ್ಯ ಪಡಿಸು. ನಿನ್ನ ಉನ್ನತೋನ್ನತವಾದ ಕೃಪಾಹಸ್ತದಲ್ಲಿ ಅವನ್ನ ಪರಾಮರ್ಶಿ, ನಿನ್ನ ನಾಮದ ಘನತೆಗೋಸ್ಕರ ಅಭಿವೃದ್ಧಿ ಪಡಿಸಿ ನಿನ್ನ ಸೇವೆ ತೀರಿಸ್ಕೊಂಬ ಇನ್ನೊಂದು ರಾಜ. ವಿಶೇಷವಾಗಿ ಅವ್ರ ಮೊಮ್ಮಗನಂತ ಸೌರಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗನನ್ನ ಆಶ್ವಸಿಸು, ನಿನ್ನ ಭಯಭಕ್ತಿಲಿ ಬೆಳೆಸು, ಎಲ್ಲಾ ಶೋಧನೆಗಳನ್ನ ದೂರ ಮಾಡು, ಕೇಡಿನಿಂದ ತಪ್ಪಿಸಿ ಕಾಪಾಡು. ಸಹೋದರಿ ಆನಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳನ್ನ ಆಶೀರ್ವದಿಸು, ತಾಯಿಯನ್ನ, ಯಜಮಾನರನ್ನ ಆಶ್ವಸಿಸು, ದುಡಿತಕ್ಕಂತ ಕೈಗಳನ್ನ ಬಲಪಡಿಸು. ಅವರು ದೂರ ದೇಶದಲ್ಲಿ ಇದ್ದುವಾಗಲೂ ನಿನ್ನ ಪ್ರಸನ್ನತೆ ಅವರೊಂದಿಗಿದ್ದು ಅವರನ್ನ ನಡೆಸುತ್ತಾ ನಿನ್ನ ಸೇವೆಯಲ್ಲಿ ಉಪಯೋಗಿಸುತ್ತಾ ದಿನನಿತ್ಯವೂ ಸ್ವಾಮಿ ಅವರೊಟ್ಟಿಗೆ ನಾವು ಮಾತಾಡುವಂತೆ ಸ್ವಾಮಿ, ನಿನ್ನ ಸೇವೆಯಲ್ಲಿ ನಾವು ಒಬ್ಬರನ್ನೊಬ್ಬರು ಕರ್ತನೆ ಬಲಪಡಿಸ್ಲಿಕ್ಕೆ ಆಗುವಂತೆ ಕೃಪೆ ಕೊಟ್ಟಿದ್ದೀವಿ. ಇದಕ್ಕಾಗಿ ಸ್ತೋತ್ರ. ಮಗಳನ್ನ ನೀನು ಹೆಚ್ಚೆಚ್ಚಾಗಿ ಆಶೀರ್ವದಿಸು. ಮಗಳಿರುವಂತ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ಹೋಗುವಲ್ಲಿ ಬರುವಲ್ಲಿ ಕೆಲಸ ಕಾರ್ಯಗಳಲ್ಲಿ ಆಶೀರ್ವಾದ ಮಾಡುವ ಆರೋಗ್ಯ ಕ್ಷೇಮಗಳನ್ನು ಕೊಡು. ನಿನ್ನ ಕೃಪೆಯಿಂದ ನಡೆಸು, ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೊ ರಾಜ. ಕೊಟ್ಟುವಂತೆ ಎಲ್ಲ ಸಂಬಂಧಗಳನ್ನ ಆಶೀರ್ವದಿಸಿ ಅಭಿವೃದ್ಧಿಪಡಿಸು ರಾಜ. ವಿಶೇಷವಾಗಿ ಸ್ವಾಮಿ, ಬೆಳಗ್ಗೆ ಈ ಕೂಟಕ್ಕೆ ಬರಬೇಕಾಗಿರುವಂತಹ ಪ್ರತಿಯೊಬ್ಬರನ್ನು ನಚ್ಚಿಸ್ತೇನೆ. ಸಹೋದರ ಜಾಂಡಿ ಪ್ರಾರ್ಥನೆ ಸ್ವಾಮಿ. ಅವರ ಬಲಪಡಿಸು, ಅವರ ಅನಾರೋಗ್ಯವನ್ನು ಸ್ವಸ್ಥಪಡಿಸು, ಪರಿಪೂರ್ಣ ಆರೋಗ್ಯ ಕೊಡು. ಇಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು, ಶುಭ ಕೊಡು, ಸಮಾಧಾನ ಕೊಡು, ನೆಮ್ಮದಿಯಿಂದ ಬದುಕುವಂತ ಸೌಭಾಗ್ಯ ಕೊಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಅಗಲಿ ಹೋಗಿರುವಂತಹ ಪ್ರಿಯ ಸಹೋದರಿ ರಾಜಮ್ಮ ಅವರ ಮಕ್ಕಳಿಗಾಗಿ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ. ಕರ್ತನೆ, ನಿನ್ನ ದಯೆಯವರ ಮೇಲೆ ಇರಲಿ. ಅವನ್ನ ಬಲಪಡಿಸು, ಆಧರಿಸು, ಪರಾಮರಿಸು. ಎಲ್ಲಾ ಚಿಂತೆ ದುಃಖಗಳನ್ನ ಸಮನಪಡಿಸು. ನೆಮ್ಮದಿಯನ್ನ, ಸಂತೋಷವನ್ನ ಜೀವಿತದಲ್ಲಿ ದಯಪಾಲಿಸಿ ನಿನ್ನ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ಸ್ವಾಮಿ ನಿರೀಕ್ಷೆಯಿಂದ ಬದುಕುವಂತೆ ಕೃಪೆ ತೋರು. ಎಲ್ಲ ಕೇಳಿನಿಂದ ತಪ್ಪಿಸಿ ಕಾಪಾಡು. ನಿನ್ನ ವಾಗ್ದಾನಗಳು ಮಕ್ಕಳ ಜೀವಿತದಲ್ಲಿ ನೆರವೇರಲಿ. ಇನ್ನು ಬರುವಾಗ ತಾಯಿಯನ್ನವರು ನೋಡುವಂತ ಕೃಪೆ ಕೊಡು. ಆ ಮಗಳು ಈ ಭೂಮಿ ಮೇಲೆ ಸ್ವಾಮಿ ತನ್ನ ಬಂಧುಗಳೊಟ್ಟಿಗೆ ನಿನ್ನನ್ನು ಎದುರುಗೊಳ್ಳುವಂತ ಸೌಭಾಗ್ಯ ಕೊಡು. ಹೀಗೆ ನಂಬಿಕೆಯಿಂದ, ನಿರೀಕ್ಷೆಯಿಂದ ಅನೇಕರಿಗಾಗಿ ಎದುರು ನೋಡ್ತಿರುವಂತ ಮಕ್ಕಳ ಜೀವಿತದಲ್ಲಿ ಇದ್ದು ಕರ್ತನೆ ನಿನ್ನ ವಾಗ್ದಾನಗಳನ್ನ ನೆರವೇರಿಸು. ಬೆಳಗ್ಗೆ ಸ್ವಾಮಿ ವಿಶೇಷವಾಗಿ ಸ್ವಾಮಿ ನಮ್ಮೆಲ್ಲರನ್ನ ಸ್ತುತಿಸ್ತೇನೆ. ನನ್ನ ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯಂದರನ್ನ ಮಾಡುವಂತ ಸೇವೆಯನ್ನ, ಸಭೆಯನ್ನ, ಎಲ್ಲ ಕೆಲಸ ಕಾರ್ಯಗಳನ್ನ ಸ್ತುತಿಸ್ತೇನೆ ಸ್ವಾಮಿ. ನಮ್ಮನ್ನ ಚೈತನ್ಯ ಪಡಿಸು, ಬಲಪಡಿಸು, ಶಕ್ತಿಗೊಳಿಸು. ನಿನ್ನ ಮಹಾಸೇವೆಯಲ್ಲಿ ನಮ್ಮನ್ನ ಉಪಯೋಗಿಸ್ಕೊ ಸ್ವಾಮಿ. ಪ್ರತಿ ಕ್ಷಣವೂ ನಾವು ವ್ಯರ್ಥವಾಗಿ ಕಳೆಯದೆ ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡುವಂತ ಕೃಪೆ ತೋರು. ಸೇವಾ ಯೋಜನೆಗಳನ್ನ ಆಶ್ರಯಿಸು. ಕನ್ನಡ ಸಭಾ ಸಾಲ ಕಾರ್ಯಕ್ರಮವನ್ನ ನಡೆಸಲು ಬೇಕಾದ ಸಹಾಯ ಮಾಡು. ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕುಟುಂಬನ ಅಭಿವೃದ್ಧಿ ಪಡಿಸು. ಇನ್ನಷ್ಟು ದೇವರ ಸೇವಕರು, ದೇವರ ಮಕ್ಕಳು ಈ ಕೂಟದಲ್ಲಿ ಭಾಗವಹಿಸಿ ನಿನ್ನ ಸೇವೆಯ ಭಾರವನ್ನು ಹೊತ್ತುಕೊಂಡು ಈ ಕೊನೆ ಕಾಲದಲ್ಲಿ ಶ್ರೇಷ್ಠವಾದ ಹೋರಾಟವನ್ನ ಮಾಡಿ ಸಂಪೂರ್ಣಗೊಳಿಸ್ಲಿಕ್ಕಾಗುವಂತೆ ಜಯಶಾಲಿಗಳಾಗುವಂತೆ ಕಾರ್ಯ ಮಾಡು. ನಿನ್ನ ಚಿತ್ತ ನೆರವೇರಲಿ, ನಿನಗೆ ಮಹಿಮೆ ಆಗಲಿ, ನಿನ್ನ ರಾಜ್ಯವು ಬರಲಿ. ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ, ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮದ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿನ್ನ ಭಕ್ತರಾದ ನಮ್ಮೆಲ್ಲರ ಸಂಗಡ ಸದಾಕಾಲ ನೆಲೆಯಾಗಿರ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಕೂಡಿ ಬಂದಿರುವಂತ ದೇವರ ಮಂದೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನ